ಎಲ್ರಿ ನಿಂತ್ಕೋಣ. ರತಿವೆಲೆಗಳನ್ನ ಕೀರ್ತನೆಗಳು 20ಕ್ಕೆ ತಿಳಿಸ್ಕೋಣ. Let's everyone stand up and take our Bibles to Psalms 20. 9 ವಚನಗಳಿದೆ ಪ್ರಿಯರೇ. 8 ವಚನವರೆಗೂ ನಾವು ಉತ್ತರ ಪತ್ರದಲ್ಲಿ ಓದಿಕೊಳ್ತೇವೆ. 9 ವಚನ ಒಟ್ಟಾಗಿ ಓದುವುದಾಗಿದ್ದೇವೆ. There are 9 verses. Till 8 we are going to read responsibly. 9th we are going to read together. ಮೊದಲನೇ ವಚನ ನನ್ನ ಬಲಗಡೆ ಓದಬೇಕಾದ್ರೆ 2ನೇ ವಚನ ನನ್ನ ಎಡಗಡೆ ಓದಬೇಕು. ಕೊನೆಯದಾಗಿ 9ನೇ ವಚನ ಒಟ್ಟಾಗಿ ಓದುವುದಾಗಿದ್ದೇವೆ. Let's start Psalms 20 verse 1. ನಾನು ಬಲಗಡೆ ಓದಲು ಪ್ರಾರಂಭಿಸಿ. ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ನೀನು ಮಾಡಿದ ಸರ್ವಾಂಗ ಹೋಮಗಳು ಆತನಿಗೆ ಮೆಚ್ಚಿಯಾಗಲಿ. ನಿನ್ನ ಜಗದಲ್ಲಿ ಉತ್ಸಾಹವನ್ನು ಮಾಡುವುದು, ನಮ್ಮ ದೇವರ ಹೆಸರಿನಲ್ಲಿ ಧ್ವಜ ಎತ್ತುವುದು. ಯೆಹೋವನು ನಿನ್ನ ಎಲ್ಲಾ ವಿಜ್ಞಾಪನೆಗಳನ್ನು ನೆರವೇರಿಸಲಿ. ಯೆಹೋವನು ತಾನು ನಿರೀಕ್ಷಿಸಿದ ಅವಸರವೇ ಉದಯವನ್ನು ಅನುಗ್ರಹಿಸುವನು. ಆತನು ತನ್ನ ಭಕ್ತರನ್ನು ಓದಿ ಅವನ ಪ್ರಾರ್ಥನೆಗೆ ಸಂತೋಷವನ್ನು ಕೊಡುವನು. ತನ್ನ ಭುಜಬಲದಿಂದ ಅವರಿಗೆ ವಿಜಯವನ್ನು ಮಾಡುವನು. ಕೆಲವರು ಕೆಲವರು ಅಶ್ವಬಲದಲ್ಲಿ ಹೆಚ್ಚಳಪಡುತ್ತಾರೆ. ಆವಾಗಲೂ ನಮ್ಮ ದೇವರಾದ ಯೆಹೋವನಲ್ಲಿದೆ. ಯೆಹೋವನೇ ನಮ್ಮ ಸ್ಥಿತಿಗೆ ದಯವಿಟ್ಟು ಮಾಡು, ನಾವು ಮರಳುವಾಗ ಹಸ್ತವನ್ನು ದಯಪಾಲಿಸು. ಹೌದು ಪ್ರಿಯರೇ, ನಮ್ಮ ಪ್ರಾರ್ಥನೆಯನ್ನು ಕೇಳುವಂತ ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತಾನೆ, ಆತನು ನಮ್ಮ ಪ್ರಾರ್ಥನೆಯನ್ನು ಕೇಳಿ ಉತ್ತರಿಸುವಂತ ದೇವನಾಗಿದ್ದಾನೆ. ಆತನಿಗೆ ಅಸಾಧ್ಯವಾದ ಯಾವುದೂ ಇಲ್ಲ, ಎಲ್ಲವನ್ನೂ ಮಾಡಲು ಸಾಧ್ಯವುಳ್ಳ ದೇವನು. ಆತನ ಮುಂಭಾಗದಲ್ಲಿ ನಮ್ಮನ್ನು ತಗ್ಗಿಸಿಕೊಂಡವರಾಗಿ ನಾವು ಈ ಸಮಯದಲ್ಲಿ ಆರಾಧನೆಗೋಸ್ಕರ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪ್ರಿಯರೇ, ನಿಮಗಾಗಿ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ. ಏಸಪ್ಪ, ನನ್ನ ಒಂದು ಹೃದಯವನ್ನು ಒಪ್ಪಿಸಿಕೊಡ್ತೇನೆ, ಮನಸ್ಸನ್ನು ಒಪ್ಪಿಸಿಕೊಡುತ್ತೇನೆ. ಯಾವುದು ಡಿಸ್ಟ್ರಾಕ್ಷನ್ ಇದೆ ನಿನ್ನನ್ನೇ ದೃಷ್ಟಿಸುತ್ತಾ ನಾನು ನಿನ್ನನ್ನು ಆರಾಧಿಸ್ತೇನೆ. ಹೌದು ಏಸಪ್ಪ, ಸ್ತೋತ್ರ ಮಾಡುತ್ತೇನೆ, ವಾಕ್ಯಗಳನ್ನು ಕೇಳುತ್ತೇನೆ ಎಂಬ ಒಂದು ಹೌದು ಪ್ರಿಯರೇ ಆತರ ಪ್ರಾರ್ಥನೆಯನ್ನ ಮಾಡಬೇಕೆ ನಾನು ಕೇಳ್ಕೊಳ್ತೇನೆ. ಯಾಕಂದ್ರೆ ನಾವು ಬಂದಿರುವಂತಹ ಒಂದು ಸನ್ನಿಧಾನದಲ್ಲಿರುವಂತಹ ದೇವರ ಒಂದು ಸನ್ನಿಧಾನದಲ್ಲಿರುವಂತಹ ನಾವೆಲ್ಲರೂ ಕೂಡ ನಮ್ಮನ್ನೇ ತಗ್ಗಿಸಿಕೊಂಡವರ. ಯಾಕೆ ನಾವು ನೋಡುತ್ತೇವೆ, ಅದು ಭಯಂಕರ ದೇವನಾಗಿದ್ದಾನೆ, ಸರ್ವ ಅಧಿಕಾರವುಳ್ಳ ದೇವನು, ಸರ್ವೋತ್ತಮನಾಗಿದ್ದಾನಲ್ಲ. ಅದರ ಮುಂಭಾಗದಲ್ಲಿ ನಾವೇನು ಅಲ್ಲ ಪ್ರಿಯರೇ, ಆದರೂ ಸಹ ಆತನ ಕೃಪೆಯಿಂದ ನಾವು ಬಂದಿದ್ದೇವೆ. ನಮ್ಮನ್ನೇ ನಾವು ತಗ್ಗಿಸಿಕೊಂಡವರಾಗಿ ಒಂದು ಸಮಯದಲ್ಲಿ ನಮಗಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಸರ್ವೋತ್ತಮನೇ ಅಪ್ಪ ಪಿತನೇ, ನಿನಗೆ ಸ್ತೋತ್ರ ಉಂಟಾಗಲಿ. ಒಂದು ಕರ್ತನೆ ಬೆಳಗಿನ ಜಾವದಲ್ಲಿ ನಮ್ಮೆಲ್ಲ ತಗ್ಗಿಸಿ ನಿನಗೆ ಒಪ್ಪಿಸಿಕೊಡುವವಳಾಗಿದ್ದೇನೆ. ನೀನೇ ಕರ್ತನೆ, ನಾವು ಮೊದಲು ಕರ್ತನೆ ಚೆಲ್ಲಿಸಬೇಕೆ ನಾನು ಒಪ್ಪಿಸಿಕೊಡುತ್ತೇನಪ್ಪ. ನಿನ್ನ ಮಕ್ಕಳ ಅಭಿಷೇಕಿಸು ಕರ್ತ. ನಿನ್ನನ್ನು ಕರ್ತನೆ ನಾವು ಪೂರ್ಣ ಹೃದಯದಿಂದ, ಪೂರ್ಣ ಮನಸ್ಸಿನಿಂದ, ಹೌದು ರಾಜ, ಪೂರ್ಣ ಶಕ್ತಿಯಿಂದ ನಾವು ಆರಾಧನೆ ಮಾಡುವಂತೆ, ಪ್ರೀತಿಸುವಂತೆ ಅಪ್ಪ, ನಿನ್ನ ವಾಕ್ಯಗಳ ಕರ್ತನೆ ಗಮನವಿಟ್ಟು ಕೇಳಿ ಅದಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವಂತೆ ರಾಜ, ಈ ಆರಾಧನೆ ಒಂದೊಂದು ಭಾಗದಲ್ಲಿ ನೀನು ಮಹಿಮೆ ಹೊಂದಿಕೊಳ್ಳಬೇಕೆಂದು, ನಿನ್ನ ಮಕ್ಕಳನ್ನು ಆಶೀರ್ವದಿಸಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಒಳ್ಳೆ ಬಿಡ್ತಾನೆ. ಆಮೆನ್. Yeah.
ಪರಿಶುದ್ಧನಾದಂತ ನನ್ನ ದೇವರಾಗಿ, ನಿನ್ನ ದೃಷ್ಟಿಯಲ್ಲಿ ನೀವು ನಮ್ಮನ್ನು ಅಮೂಲ್ಯರನ್ನಾಗಿ ಮಾಡಿ ನಿನ್ನ ಸನ್ನಿಧಿಯಲ್ಲಿ ನಿಲ್ಲುವಂತಹ ಭಾಗ್ಯವನ್ನು ನಮಗೆ ದಯಪಾಲಿಸುವುದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಈ ಮುಂಜಾನೆ ಪ್ರಿಯರ ದೇವರಲ್ಲಿ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಳೋಣ. ಆತನು ನಮಗಾಗಿ ಮಾಡಿದಂತ ಅತ್ಯುನ್ನತವಾದಂತಹ ಕಾರ್ಯಗಳನ್ನು ನೆನೆಸುವವರಾಗಿ, ಆತನ ಕೃಪೆಯನ್ನು ಧ್ಯಾನಿಸುವವರಾಗಿ ಈ ದಿನ ನಾವು ಯೇಸುವಿನ ನಾಮದಲ್ಲಿ ಆತನ ಸನ್ನಿಧಿಗೆ ಬರುವಂತೆ ನಮಗೆ ಸಹಾಯ ಮಾಡಿದಂತ ದೇವರಿಗೆ ಸ್ತೋತ್ರಗಳನ್ನು ಸಲ್ಲಿಸುವವರಾಗಿದ್ದೇವೆ. ಪ್ರಿಯರ, ಈ ಮುಂಜಾನೆ ದೇವರ ಸಮ್ಮುಖದಲ್ಲಿ ನಾವು ಕೂತುಕೊಂಡವರಾಗಿ ನಮ್ಮ ಆರಾಧನೆಯನ್ನು ಮುಂದುವರಿಸುವಂತೆ, ಕೃಪೆ ಎಂದರೆ ಅರ್ಹತೆ ಇಲ್ಲದಂತ ನಮಗೆ ದೇವರು ನೀಡಿರುವ ಅನುಗ್ರಹ ಮತ್ತು ಪ್ರೀತಿಯ ವರ. ಪ್ರಿಯರ, ಆ ಕೃಪೆ ಎಂದರೆ ನಾವು ಈ ದಿನ ನೆಲೆ ನಿಂತಿದ್ದೇವೆ. ಆ ಕೃಪೆಯಿಂದಲೇ ನಾವು ದೇವರ ಸಮ್ಮುಖದಲ್ಲಿ ನಿಂತಿದ್ದೇವೆ. ಆ ಕೃಪೆ ನಮ್ಮ ಜೀವಿತಗಳನ್ನು ಬದಲಾಯಿಸಿ ಆತನ ಆಲೋಚನೆಗೆ ತಕ್ಕ ಹಾಗೆ ನಮ್ಮನ್ನು ನಡೆಸುವುದಕ್ಕಾಗಿ ಪರಲೋಕದಿಂದ ಕಳಿಸಲ್ಪಟ್ಟಂತ ಆ ಕೃಪೆ ನಡೆಸುವವರಾಗಿ ಈ ದಿನ ನಾವು ದೇವರನ್ನು ಆರಾಧಿಸುತ್ತಾ ಇದ್ದೇವೆ. ಈ ಸಮಯದಲ್ಲಿ ನನ್ನ ಯೇಸುವೆಯು ನನ್ನ ಪ್ರಭುವೇ ಎಂಬ ಗೀತೆಯೊಂದಿಗೆ ನಾವು ಮತ್ತಷ್ಟು ದೇವರನ್ನು ಕೊಂಡಾಡೋಣ. Sim,
ಮೋಶೆಯ ಮುಖಾಂತರ ಕೊಡಲ್ಪಟ್ಟಿತು. ಕೃಪೆಯೂ ಸತ್ಯವೂ ಯೇಸು ಕ್ರಿಸ್ತನ ಮುಖಾಂತರ ಬಂದವು. ನಾವೆಲ್ಲರೂ ಆತನ ಪರಿಪೂರ್ಣತೆ ಒಳಗಿಂದ ಕೃಪೆಯ ಮೇಲೆ ಕೃಪೆಯನ್ನು ಹೊಂದಿದೆವು. ಆ ವಾಕ್ಯವೆಂಬಾತನು ನರ ಅವತಾರವೆತ್ತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ನಾವು ಆತನ ಮಹಿಮೆಯನ್ನು ನೋಡಿದೆವು. ಆ ಮಹಿಮೆಯು ತಂದೆಯ ಬಳಿಯಿಂದ ಬಂದ ಒಬ್ಬನೇ ಮಗನಿಗೆ ಇರತಕ್ಕ ಮಹಿಮೆ. ಆತನು ಕೃಪೆಯಿಂದಲೂ ಸತ್ಯದಿಂದಲೂ ತುಂಬಿದವನಾಗಿದ್ದನು. ಯೇಸು ಕ್ರಿಸ್ತನೇ ದೇವರ ಕೃಪೆಯಾಗಿ ನಮ್ಮ ಮಧ್ಯದಲ್ಲಿ ಈ ದಿನ ಸಂಚರಿಸುವವನಾಗಿದ್ದಾನೆ. ಪ್ರಿಯ, ಆ ಕೃಪೆ ನಮಗೆ ಇರುವುದರಿಂದಲೇ ನಾವು ರಕ್ಷಣೆಯನ್ನು ಹೊಂದಿದ್ದೇವೆ. ಆ ಪರಿಪೂರ್ಣವಾದಂತಹ ಕೃಪೆ ನಮಗೆ ದೇವರು ಅನುಗ್ರಹಿಸುವುದರಿಂದ ಸಂಪೂರ್ಣವಾದ ನಿನ್ನ ಕೃಪೆ ಎಂಬ ಗೀತೆಯೊಂದಿಗೆ ದೇವರನ್ನು ನಾವು ಮತ್ತಷ್ಟು ಮಹಿಮೆಪಡಿಸೋಣ.
ಪಾಪಿಗಳಾದಂತ ನಮ್ಮನ್ನು ಬಿಡಿಸುವುದಕ್ಕಾಗಿ ಕಳಿಸಲ್ಪಟ್ಟಂತಹ ದೇವ ಕೃಪೆಗಾಗಿ ನಾವು ಸ್ತೋತ್ರ ಸಲ್ಲಿಸ್ತಾ ಇದ್ದೇವೆ. ಪರಲೋಕದಂತೆಗೆ ನಮ್ಮನ್ನು ನಡೆಸಲ್ಪಡುವಂತ ಕೃಪೆ, ಬಿಡುಗಡೆ ನಮಗೆ ಕೊಡುವುದಕ್ಕಾಗಿ ಬಂದಂತ ಕೃಪೆ. ಯೇಸು ಕ್ರಿಸ್ತನ ಪೌಲನಿಗೆ ಹೇಳುತ್ತಾನೆ, ನನ್ನ ಕೃಪೆ ನಿನಗೆ ಸಾಕು, ನಿನ್ನ ಬಲಹೀನತೆಗಳಲ್ಲಿ ನನ್ನ ಬಲವು ಪೂರ್ಣ ಸಾಧಕವಾಗಿರುತ್ತದೆ ಎಂಬುದಾಗಿ. ದೇವರಿಗೆ ಗೊತ್ತಿತ್ತು, ಆ ಕೃಪೆ ಹೊಂದಿದ್ದರೆ ಸಾಕು, ನಮ್ಮ ಜೀವಿತಗಳಲ್ಲಿ ನಾವು ಅನೇಕ ಕಾರ್ಯಗಳನ್ನು ಸಾಧಿಸಬಹುದು ಎಂಬುದಾಗಿ. ಆ ದೇವರನ್ನು ನಾವು ಈಗ ಹಾಡಿಕೊಂಡಾಡುವಂತೆ, ನಿನ್ನ ಕೃಪೆ ನನಗೆ ಸಾಕು, ನಿನ್ನ ಕೃಪೆ ಇಲ್ಲದೆ ನಾನು ಹೇಗೆ ಜೀವಿಸಲಿ ಎಂಬ ಗೀತೆಯೊಂದಿಗೆ ನಾವು ದೇವರನ್ನು ಮಹಿಮೆಪಡಿಸೋಣ. ದೇವರ ಕೃಪೆಯನ್ನು ನೆನೆಸಿದವರ ದೇವರೇ, ನಿನ್ನ ಕೃಪೆ ಇಲ್ಲದಿದ್ದರೆ ನಾವು ಹೇಗೆ ಜೀವಿಸಲು ಸಾಧ್ಯ? ಈ ಲೋಕದಲ್ಲಿ ನಾವು ಜೀವಿಸಬೇಕಾದ್ರೆ ನಮಗೆ ಕೃಪೆ ಆಧಾರವಾಗಿರುತ್ತದೆ. ಅಂತಹ ದೇವರ ಕೃಪೆಗಾಗಿ ನಾವು ಆತನನ್ನು ಕೊಂಡಾಡಬೇಕಾಗಿದೆ. ನಮ್ಮ ಬಾಯಿಗಳು ಆತನ ಮುಂಭಾಗದಲ್ಲಿ ತೆರೆಯಬೇಕಾಗಿರುತ್ತದೆ. ನಮ್ಮನ್ನು ಆತನು ಕಂಡಿದ್ದಾನೆ.
ನಮಗೆ ಕೃಪೆಯನ್ನು ಆತನು ದಯಪಾಲಿಸಿದ್ದಾನೆ. ಗಣನೆಗೆ ಬಾರದಂತ ನಮ್ಮನ್ನು ಆತನು ಘನತೆಗೆ ತೆಗೆದುಕೊಂಡಿದ್ದಾನಲ್ಲ. ಕಾಣದೆ ಹೋಗಿದ್ದಂತ ನಮ್ಮನ್ನು ಕಂಡು ಹಿಡಿದು ಆತನು ಬಂದಿದ್ದಾನಲ್ಲ. ತಪ್ಪು ಹೋಗಿದ್ದಂತ ನಮಗೆ ಆತನು ತನ್ನ ಕೃಪೆಯನ್ನು ಕಳಿಸಿಕೊಟ್ಟಿದ್ದಾನಲ್ಲ. ಬಿದ್ದು ಹೋದಂತ ನಮ್ಮನ್ನು ಆತನು ಮತ್ತೆ ಎತ್ತು ನಿಲ್ಲಿಸುವುದಕ್ಕಾಗಿ ತನ್ನ ಕೃಪೆಯನ್ನು ಕಳಿಸಿಕೊಟ್ಟಿದ್ದಾನೆ. ಅಂತ ಕೃಪೆಯನ್ನು ನಾವು ನೆನೆಸ್ತಾ ಇದ್ದೇವೆ ಪ್ರಿಯ. ಆ ಕೃಪೆ ಆಕಾಶಕ್ಕಿಂತ ದೊಡ್ಡದಾಗಿದೆ. ಆ ಕೃಪೆ ನಮ್ಮ ಆಲೋಚನೆಗಿಂತ ದೊಡ್ಡದಾಗಿದೆ. ಆತನ ಕೃಪೆ ಅಗಾಧವಾದದ್ದು ಪ್ರಿಯ. ಅದನ್ನು ನಾವು ನೆನೆಸಿಕೊಂಡಾಗಲೆಲ್ಲ ನಮ್ಮ ಹೃದಯಗಳು ತುಂಬಿ ಬರುವಂತದ್ದಾಗಿದೆ. ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕೆ ಯಾರಿದ್ದರು ಪ್ರಿಯ? ನಾವು ಮಾಡಿದಂತ ಪಾಪಗಳಿಗೆ ಬೆಲೆ ಕೊಡುವುದಕ್ಕಾಗಿ, ನಮ್ಮನ್ನು ಕ್ರಯ ಕೊಟ್ಟು ಕೊಳ್ಳುಕೊಳ್ಳುವುದಕ್ಕಾಗಿ ಯಾರಿದ್ದರು ಪ್ರಿಯರ? ದೇವರು ನಮ್ಮ ಮೇಲೆ ಕೃಪೆ ಕೊಟ್ಟದಕ್ಕಾಗಿ ನಾವು ಈ ದಿನ ಆತನ ಸಮ್ಮುಖದಲ್ಲಿ ಜೀವಂತ ಉಳ್ಳವರಾಗಿದ್ದೇವೆ ಎಂಬ ನಿರೀಕ್ಷೆಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಅದಕ್ಕೆ ದೇವರು ಹೇಳಿದರು, ಅಬ್ರಹಾಮನೇ ನಿನ್ನ ನಂಬಿಕೆಗೆ ನೀತಿವಂತನೆಂದು ನೀನು ಪರಿಗಣಿಸಲ್ಪಟ್ಟಿದ್ದೀ ಎಂಬುದಾಗಿ. ಈ ದಿನ ನಾವು ನಂಬುವಂತ ಕೃಪೆ ನಮ್ಮನ್ನು ನೀತಿವಂತಿಕೆಗೆ ನಡೆಸುವಂತದ್ದಾಗಿದೆ. ದೇವರ ಸಮ್ಮುಖದಲ್ಲಿ ಕರೆದುಕೊಂಡು ಹೋಗುವಂತ ಕೃಪೆಯಾಗಿದೆ ಪ್ರಿಯರ. ಅಂತ ಕೃಪೆ ಶೂನ್ಯನಾಗಿದ್ದ ನಮ್ಮ ಜೀವಿತಗಳಲ್ಲಿ, ಗಣನೆಗೆ ಬಾರದಂತ ನಮ್ಮ ಜೀವಿತಗಳನ್ನು ದೇವರು ಪರಿಗಣಿಸುವುದರಿಂದ ಈ ಒಂದು ಹಾಡಿನಿಂದ ನಾವು ಸಮರ್ಪಿಸಿಕೊಳ್ಳೋಣ. ಶೂನ್ಯವಾಗಿದ್ದ ನನ್ನನ್ನು ಎಂಬ ಗೀತದೊಂದಿಗೆ ದೇವರನ್ನು ನಾವು ಘನಪಡಿಸೋಣ. See
ಪ್ರತಿ ಒಂದೊಂದು ನಿನ್ನ ಕೃಪೆ. ಈ ಸಮಯದಲ್ಲಿ ದೇವರ ಸಮ್ಮುಖದಲ್ಲಿ ನಾವು ಎದ್ದು ನಿಂತುಕೊಂಡವರಾಗಿ ಇದುವರೆಗೂ ನಮ್ಮನ್ನು ನಡೆಸಿದ್ದು ಆತನ ಕೃಪೆ ಪ್ರಿಯ. ಇನ್ನು ಮುಂದೆಯೂ ನಮ್ಮನ್ನು ನಡೆಸುವುದು ಆತನ ಕೃಪೆ. ಏಕೆಂದರೆ ನಾವು ಕೃಪೆಯಲ್ಲಿ ಆತನೊಂದಿಗೆ ನಿಂತಿದ್ದೇವೆ. ನಾವು ಮಣ್ಣಾಗಿದ್ದೇವೆ ಎಂಬುದಾಗಿ ಆತನು ನೆನೆಸಿಕೊಂಡು, ಬಲವಿಲ್ಲದವರಾಗಿದ್ದಾರಲ್ಲ ಎಂಬುದಾಗಿ ನೆನೆಸಿ, ನಿರ್ಮಲ ಅವಸ್ಥೆಯಲ್ಲಿ ಜೀವಿಸುತ್ತಿದ್ದಾರಲ್ಲ ಎಂಬುದಾಗಿ ತಿಳಿದು ನಮಗಾಗಿ ಆತನು ಯೇಸು ಎಂಬ ಕೃಪೆಯನ್ನು ಕಳಿಸಿಕೊಟ್ಟಿದ್ದಾನೆ. ಇದುವರೆಗೆ ನನ್ನನ್ನು ನಡೆಸಿದ್ದು ನಿನ್ನ ಕೃಪೆಯಾಗಿದ್ದಾನೆ. ಸಭೆಯಾಗಿ ನಾವು ದೇವರಿಗೆ ನಮ್ಮನ್ನು ಸಮರ್ಪಿಸಿ ಈ ಒಂದು ಹಾಡಿನೊಂದಿಗೆ ನಾವು ಆತನನ್ನು ಘನಪಡಿಸೋಣ. Yeah.
ಏನನ್ನು ಕೊಡಲು ಸಾಧ್ಯವಿಲ್ಲ. ನಮ್ಮನ್ನೇ ನಾವು ದೇವರಿಗೆ ಒಪ್ಪಿಸಬಹುದೇ ವಿನಃ ನಮ್ಮಲ್ಲಿ ಯಾವುದೇ ಶ್ರೇಷ್ಠವಾದದ್ದು ಒಂದೂ ಇಲ್ಲ. ದೇವರು ಮೆಚ್ಚುವಂತಹ ಶ್ರೇಷ್ಠತೆ ಉಳ್ಳದ್ದು ಏನೂ ಇಲ್ಲದ ಕಾರಣ ನಾವು ದೇವರಿಗೆ ಇಷ್ಟು ಮಾತ್ರ ಹೇಳಬಹುದು, ನಮ್ಮ ತಲೆಗಳನ್ನು ಬಾಗಿ ಸಾಷ್ಟಾಂಗವರೆಗೆ ನಮ್ಮನ್ನೇ ಆತನಿಗೆ ಒಪ್ಪಿಸಿಕೊಡುವುದನ್ನು ಬಿಟ್ಟರೆ ನಮ್ಮ ಬಳಿಯಲ್ಲಿ ಏನೂ ಇಲ್ಲ. ಆರಾಧನೆಗಾಗಿ ನಮ್ಮನ್ನು ತಾವು ಒಪ್ಪಿಸಿಕೊಡುವ ಅತಿ ಅಮೂಲ್ಯವಾದದ್ದು ಭೂಲೋಕದಲ್ಲಿ ಏನೇ ಇದ್ದರೂ ಅದಕ್ಕಿಂತ ಹೆಚ್ಚಾದದ್ದು ದೇವರ ವಾಕ್ಯ. ದೇವರ ವಾಕ್ಯಕ್ಕೆ ಅತ್ಯುನ್ನತವಾದಂತ ಬೆಲೆ ಉಂಟು. ಸತ್ತವನ್ನು ಜೀವಂತವಾಗಿ ಎಬ್ಬಿಸಲು ಸಾಧ್ಯವುಳ್ಳಂತಹ ದೇವರ ವಾಕ್ಯವನ್ನು ದೇವರು ನಮ್ಮನ್ನು ನಂಬಿ ನಮಗೆ ದಯಪಾಲಿಸಿಕೊಟ್ಟಿದ್ದಾರೆ. ನಮ್ಮನ್ನು ಹುಡುಕಿ ಬಂದು ಆತನ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ನಮ್ಮನ್ನು ಹಿಂಬಾಲಿಸುತ್ತಾ ಬಂದು ನಮಗೆ ಆ ಕೃಪೆಯನ್ನು ದಯಪಾಲಿಸಿದ್ದಾನೆ. ಈ ಸಮಯದಲ್ಲಿ ನಾವು ಮೌನವಾಗಿ ನಮ್ಮ ಆರಾಧನೆ ದೇವರಿಗೆ ಒಪ್ಪಿಸುವಂತೆ ವಿವೇಕಪೂರ್ವಕವಾದಂತಹ ಆರಾಧನೆ, ಹೃದಯ ಪೂರ್ವಕವಾದಂತಹ ಆರಾಧನೆ ದೇವರಿಗೆ ಸಮರ್ಪಿಸುವ ಹಾಗೆ ನಮ್ಮನ್ನು ತಗ್ಗಿಸಿಕೊಳ್ಳೋಣ. ಕೃಪೆ ನಮ್ಮೊಬ್ಬೊಬ್ಬರನ್ನು ಆವರಿಸಿಕೊಳ್ಳುವಂತ ಕೃಪೆ ನಮ್ಮ ಕುಟುಂಬಗಳಲ್ಲಿ, ನಮ್ಮ ಜೀವಿತಗಳಲ್ಲಿ, ನಮ್ಮ ಆಲೋಚನೆಗಳಲ್ಲಿ ನಮ್ಮನ್ನು ಮುನ್ನಡೆಸುವಂತೆ ನಾವು ಒಪ್ಪಿಸಿಕೊಳ್ಳೋಣ. ಕೃಪೆ ಇಲ್ಲದೆ ನಾವು ಏನು ಮಾಡಲಾರವಯ್ಯ. ಆ ಕೃಪೆ ನಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸಿ ಪರಲೋಕ ರಾಜ್ಯದಲ್ಲಿ ದೇವರ ಮುಂಭಾಗದಲ್ಲಿ ನಿಲ್ಲಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ನೀವು ತಪ್ಪಿ ಹೋಗುವಂತ ಕಾಲಗಳಲ್ಲಿ, ಜಾರಿದ್ದೇವೆ ಎಂಬುದಾಗಿ ತಿಳಿದುಕೊಳ್ಳುವಾಗಲೆಲ್ಲ ನೆನಪಿಗೆ ತೆಗೆದುಕೊಳ್ಳಲಿ, ದೇವರ ಕೃಪೆ ನಿಮ್ಮನ್ನು ಕಾಯುತ್ತದೆ. ದೇವರ ಕೃಪೆ ನಿಮ್ಮ ಹಿಂಭಾಗದಲ್ಲಿ ಮುಂಭಾಗದಲ್ಲಿ ಇರುತ್ತದೆ. ತಪ್ಪಿ ಹೋಗುವುದಕ್ಕೆ ಅದು ನಿಮ್ಮನ್ನು ಬಿಡುವುದಿಲ್ಲ. ಹೃದಯಗಳಲ್ಲಿ ಕಾರ್ಯ ಮಾಡುವಂತ ದೇವರ ಕೃಪೆ ನಮ್ಮ ಮಧ್ಯದಲ್ಲಿ ಮುಂಚಾನೆ ವೇಳೆ ನೆಲೆಗೊಂಡಿದೆ. ಪ್ರಿಯರೇ, ದೇವರ ಕೃಪೆ ನಮ್ಮನ್ನು ಆವರಿಸಿಕೊಳ್ಳುವಂತೆ ನಾವು ಒಪ್ಪಿಸಿಕೊಳ್ಳೋಣ. ದೇವರ ಕೃಪೆ ನಮ್ಮನ್ನು ಸಂಪೂರ್ಣವಾಗಿ ಹಿಡಿದುಕೊಳ್ಳುವಂತೆ ಒಪ್ಪಿಸಿಕೊಳ್ಳೋಣ. ದೇವರೇ, ನೀನು ನಮಗಾಗಿ ಕಳಿಸಲ್ಪಟ್ಟಂತಹ ಕೃಪೆಗಾಗಿ ಸ್ತೋತ್ರ. ಆ ಕೃಪೆ ನಮ್ಮನ್ನು ಬಿಡಿಸಿತ್ತಲ್ಲ, ಪ್ರತಿಯೊಂದು ಸ್ಥಿತಿಗಳಲ್ಲಿ ಮುನ್ನಡೆಸುತ್ತಲ್ಲ, ಪ್ರತಿಯೊಂದೊಂದು ದಿನಗಳಲ್ಲಿ ನಮ್ಮೊಂದಿಗಿತ್ತಲ್ಲ, ನಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಟ್ಟತ್ತಲ್ಲ, ನಮಗೆ ಬೇಕಾದದ್ದನ್ನು ಒದಗಿಸುವಾಗಲೆಲ್ಲ ಆ ಕೃಪೆ ನಮಗೆ ಸಹಾಯಕವಾಗಿ ನಿಂತಿತ್ತಲ್ಲ.
ಒಂದು ದಿನವೂ ನಮ್ಮನ್ನು ಬಿಡದೆ ಕೈ ನಡೆಸಿದಂತ ಕೃಪೆ ನೆನೆಸ್ತಾ ಇದ್ದಾರೆ ಪ್ರಿಯರ. ದೇವರ ಅಗಾಧವಾದಂತ ಪ್ರೀತಿಯನ್ನು ನೆನೆಸ್ಕೊಳ್ರಿ. ಆ ಪ್ರೀತಿಯೇ ನಮಗೆ ಕೃಪೆಯನ್ನು ಭೂಲೋಕಕ್ಕೆ ತರುವಂತೆ ಮಾಡಿದ್ದು. ಆ ಪ್ರೀತಿಯೇ ನಮ್ಮ ಮಧ್ಯದಲ್ಲಿ ಈ ದಿನ ನೆಲೆ ನಿಂತಿರುವುದಂತ ಪ್ರಿಯರ. ಒಪ್ಪಿಸಿಕೊಡೋಣ, ನಾವು ಒಬ್ಬೊಬ್ಬರು ಆತನಿಗೆ ಒಪ್ಪಿಸಿಕೊಳ್ಳೋಣ. ಈ ಸಮಯದಲ್ಲಿ ನಮ್ಮ ಹಾಡುಗಳನ್ನು ಆಡುವುದಕ್ಕಿಂತ ಮುಂಚೆ ನಮ್ಮ ಹೃದಯಗಳು ಆತನಿಗೆ ಒಪ್ಪಿಸಲ್ಪಟ್ಟಿರಬೇಕು. ಆರಾಧನೆ ದೇವರಿಗೆ ಸಮರ್ಪಣೆ ಕೊಡುವಂಥದ್ದು, ಸಂಪೂರ್ಣವಾಗಿ ಒಪ್ಪಿಸಿಕೊಡುವಂಥದ್ದು. ದೇವರೇ, ನಮ್ಮಲ್ಲಿ ಏನೂ ಇಲ್ಲವಯ್ಯ, ನೀನು ನನ್ನನ್ನು ತೆಗೆದುಕೋ, ಮಾರ್ಪಾಟು ಮಾಡು, ನೂತನಗೊಳಿಸು, ನಿನ್ನ ಸಮ್ಮುಖದಲ್ಲಿ ನಿಲ್ಲುವ ಸೌಭಾಗ್ಯ ದಯಪಾಲಿಸು, ನಿನ್ನನ್ನು ಆರಾಧನೆ ಮಾಡುವುದಕ್ಕಾಗಿ ಉಪಯೋಗಿಸಿಕೋ ಎಂಬುದಾಗಿ ನಾವು ತಗ್ಗಿಸಿ ಆತನಿಗೆ ಒಪ್ಪಿಸಿಕೊಡೋಣ ಪ್ರಿಯರ. Hallelujah, thank you Jesus. Hallelujah, thank you Lord Father. Thank you Jesus. Hallelujah, thank you Jesus. Amen.
ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನ. ನಾವು ಕರುಣೆಯನ್ನು ಹೊಂದುವಂತೆಯೂ ಆತನ ದಯೆಯಿಂದ ಸಂಯೋಜಿತವಾದಂತಹ ಸಹಾಯವು ನಮಗೆ ದೊರಕುವಂತೆಯೂ ಧೈರ್ಯದಿಂದ ಕೃಪಾಸ್ಥಾನದ ಮುಂದೆ ಬರೋಣ. ಪರಿಶುದ್ಧನಾದಂತ ನನ್ನ ದೇವರೇ, ಈ ಮುಂಜಾನೆ ಬೆಲೆಗಾಗಿ ನಿಮಗೆ ಸ್ತೋತ್ರ. ಬಂದಂತ ಪ್ರತಿಯೊಬ್ಬೊಬ್ಬರೊಂದಿಗೆ ನಿನ್ನ ಕೃಪೆ ಆವರಿಸಿಕೊಳ್ಳುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ನೀನು ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ. ಆರಾಧನೆಯಲ್ಲಿ ನಮ್ಮ ಮಧ್ಯದಲ್ಲಿ ನೀನು ಇದ್ದುದಕ್ಕಾಗಿ ನಾವು ನಿನಗೆ ಸ್ತೋತ್ರ ಸಲ್ಲಿಸ್ತಾರೆ. ಯೇಸು ಕ್ರಿಸ್ತನ ಮಹಾಪರಿಶುದ್ಧವಾದ ನಾಮದಲ್ಲಿ ಬೇಡಿಕೊಳ್ತೇವೆ ನನ್ನ ಪರಲೋಕದ ತಂದೆ. ನಾವು ನಿಂತಿರುವಂತೆ ನಮ್ಮ ಹತ್ತಿರಗೋಣ. 1 ಪೇತ್ರನು ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ ತಿಳಿಸ್ಕೊಳ್ಳೋಣ. As we are standing, let's turn our Bible to 1 Peter chapter 1 verse 17. 1ನೇ ಪೇತ್ರ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ನಾವೆಲ್ಲರೂ ಒಟ್ಟಾಗಿ ವಚನ ಓದ್ಕೊಳ್ತೇವೆ. ದಯವಿಟ್ಟು ಎಲ್ಲರೂ ಹತ್ತಿರಗೋಣ. 1 ಪೇತ್ರ ಬರೆದ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನ. ಪ್ರತಿಯೊಬ್ಬನ ಕೆಲಸವನ್ನ ನೋಡಿ ಪಕ್ಷಪಾತವಿಲ್ಲದೆ ಪ್ರೀತಿ ಮಾಡುವಾತನನ್ನು ನೀವು ತಂದೆಯನ್ನು ಕರೆಯುವವರಾಗಿ ಈ ಲೋಕದಲ್ಲಿ ನಿಮ್ಮ ಪ್ರವಾಸ ಕಾಲವನ್ನು ಭಯಭಕ್ತಿಯುಳ್ಳವರಾಗಿ ಕಲಿಯಿರಿ. ಹಲ್ಲೆಲೂಯಾ. ದೇವರ ವಾಕ್ಯಾಂಶ ನಮ್ಮನ್ನು ಆಶೀರ್ವದಿಸಲಿ. ಎಲ್ಲರೂ ಕೂತ್ಕೊಳ್ಳಿ. ಸಲ್ಲಿಸಿಕೊಳ್ಳಬೇಕಾದ್ರೆ ತಾನೇ ಕೆಲಸ. Jesus,
ನಮ್ಮನ್ನು ಆತನ ಕೃಪೆಯನ್ನು ನಡೆಸಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲ ನಾವು ಸ್ವಾಗತ ಮಾಡೋರಾಗಿದ್ದೇವೆ. ಈ ಒಂದು ವಾರದಲ್ಲಿ ದೆಂಬೆ ಆಗಿರುವಂತವರು ಮದುವೆ ದಿನ ಆಚರಿಸಿಕೊಂಡಿದ್ದಾರೆ. ಪ್ರಾರ್ಥನೆ ಮಾಡ್ತಿದ್ದೇವೆ. Celebrate birthdays and wedding anniversaries in this week. Please stand up immediately. Michelle birthday. Priya birthday. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕ ತಂದೆಯ ಪಾಪಿತನೇ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ವಿಶೇಷವಾಗಿ ರಾಜ ನಿನ್ನ ಮುಂದೆ ದಯವಾಗಿ ನಿಂತಿರುವಂತ ಈ ಮಕ್ಕಳೆಲ್ಲರಿಗೂ ಒಪ್ಪಿಸಿಕೊಡುತ್ತೇನೆ. ಇವರ ಜೀವಿತಗಳನ್ನು ಬದಲಾತ ನೀನಾಗಿದ್ದೆ. ಹೌದು ರಾಜ, ನೀನು ಅವರನ್ನು ಕರ್ತನೆ ಕುರಿತು ಕರ್ತನೆ ಅನೇಕ ಉದ್ದೇಶಗಳನ್ನೊಳದ ದೇವನಾಗಿದ್ದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ಅಪ್ಪ, ಕಾದ ವರ್ಷವೆಲ್ಲ ಕಾಯ್ದಂತ ಎಬಿನೇಜರನೇ ಈ ವರ್ಷವೂ ಸಹ ಮಕ್ಕಳನ್ನ ಆಶೀರ್ವದಿಸಿ ಮಕ್ಕಳಿಗೆ ಬೇಕಾದ ಎಲ್ಲ ಅಗತ್ಯಗಳನ್ನು ಪೂರೈಸುವಂತ ದೇವನಾಗಿದ್ದು ಅಪ್ಪ, ಎಲ್ಲಕ್ಕಿಂತ ಹೆಚ್ಚಾಗಿ ಕರ್ತನೆ ಹೌದು ರಾಜ, ನಿನ್ನ ರಾಜ್ಯವನ್ನ ನಿನ್ನ ನೀತಿಯನ್ನು ಹುಡುಕುವಂತ ಮಕ್ಕಳಾಗಿ ಮಾರ್ಪಡಿಸಿ ನಿನ್ನ ಒಂದು ಭಯನ ತುಂಬಿಸಿ ನಡೆಸಿಕೊಡಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಆಶೀರ್ವದಿಸು ಕರ್ತ, ಒಳ್ಳೆ ಆರೋಗ್ಯ ದಯಪಾಲಿಸಿಕೊಡು. ನಿನ್ನ ಭಯನ ತುಂಬಿಸು ಕರ್ತನೆ. ನೀನೆಲ್ಲವನ್ನು ಬಣ್ಣದ ದೇವನಾಗಿದ್ದಿ. ಹೌದು ರಾಜ, ಮಕ್ಕಳೊಟ್ಟಿಗೆ ಕರ್ತನೆ ಜೀವಿಸುವ ದೇವನಾಗಿದ್ದು ರಕ್ಷಣಾ ಮಾರ್ಗದಿಂದ ಹೆಚ್ಚಾಗಿ ಬಲವಾಗಿ ನಿಲ್ಲುವಂತೆ ಕಾರ್ಯ ಮಾಡು ಅಪ್ಪ. ಒಂದು ಸಮಯದಲ್ಲಿ ಕರ್ತನೆ ಅದೇ ರೀತಿಯಾಗಿ ನಾವು ಕೊಟ್ಟುವಂತ ದಶಭಾಗಣ ಕಾಣಿಗಣ ಆಶೀರ್ವದಿಸು ಏಸಪ್ಪ. ಅದು ನಿನ್ನದು ಕರ್ತನೆ. ನೀನು ಇದನ್ನ ಕರ್ತನೆ ನಿನ್ನ ಒಂದು ಆಲೋಚನೆಯಂತೆ ಉಪಯೋಗಿಸೋದಕ್ಕೆ ಬೇಕಾಂತ ಜ್ಞಾನ ಬಲವನ್ನ ಕೊಟ್ಟು ನಡೆಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಕೊಟ್ಟಿರುವಂತಹ ಪ್ರತಿಯೊಬ್ಬರು ಏಸಪ್ಪ ನಿನ್ನಿಂದ ಆಶೀರ್ವಾದ ಹೊಂದಿಕೊಳ್ಳಬೇಕು ಕರ್ತ. ಆರ್ಥಿಕವಾಗಿ ಕರ್ತನೆ ಬಲಗೊಂಡು ಅನೇಕರಿಗೆ ಸಹಾಯ ಮಾಡುವಂತ ಮಕ್ಕಳಾಗಿ ಅನೇಕ ಸೇವೆಗಳನ್ನ ಕಟ್ಟುವಂತ ಮಕ್ಕಳಾಗಿ ಎಬ್ಬಿಸಬೇಕೆ ನಾನು ಒಪ್ಪಿಸಿಕೊಡುತ್ತೇನೆ. ಹೌದು ರಾಜ, ನೀನು ಕರ್ತನೆ ಹೌದು ಏಸಪ್ಪ ನಮಗೆ ಕೊಟ್ಟಿರುವಂತಹ ಬಲ ಕೃಪೆಯಿಂದ ಕರ್ತನೆ ನಾವಿನ್ನು ಹೆಚ್ಚಾಗಿ ನಿನಗೆ ಕೊಡುವಂತೆ ಪ್ರತಿಯೊಬ್ಬರಲ್ಲೂ ಕರ್ತನೆ ಕಾರ್ಯ ಮಾಡು. ಆಶೀರ್ವದಿಸು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆ ಪುತ್ರನೇ, ಹಲ್ಲೆಲೂಯಾ. ಈಗ ನಮ್ಮ ಮಧ್ಯರುವಂತಹ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಈ ವಾರದ ಪ್ರಕಟಣೆಗಳು. ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ. ಶನಿವಾರ ಸಾಯಂಕಾಲ 7 ಗಂಟೆಗೆ ಬೈಬಲ್ ಸ್ಟಡಿ ಇರುತ್ತದೆ. ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಬೈಬಲ್ ಸ್ಟಡಿ ಇರುತ್ತದೆ ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡ್ಕೊಳ್ಬೇಕಾಗಿ ಕೇಳ್ಕೊಂತೀನಿ. ಮತ್ತು ಬರುವ ಭಾನುವಾರ ಬೆಳಗಿನ ಜಾವ 8 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಅವತ್ತು ಮೊದಲನೇ ವಾರವಾಗಿರುವುದರಿಂದ ಕರ್ತನ ಭೋಜನ ಸಹ ಇರುತ್ತದೆ. ನವೆಂಬರ್ 1ನೇ ತಾರೀಕು ಶನಿವಾರ, ಅದು ತಿಂಗಳಿನ ಮೊದಲನೇ ದಿನವಾಗಿರುವುದರಿಂದ ಬೆಳಗಿನ ಜಾವ 6 ರಿಂದ 7 ಗಂಟೆವರೆಗೂ ಸಭೆಯಲ್ಲಿ ಆರಾಧನೆ ಇರುತ್ತದೆ. ಶನಿವಾರ ಬೆಳಿಗ್ಗೆ 6 ರಿಂದ 7 ಗಂಟೆ ಆರಾಧನೆಯಲ್ಲಿ ತಾವೆಲ್ಲರೂ ಪಾಲ್ಗೊಳ್ಬೇಕಾಗಿ ಕೇಳ್ಕೊಳ್ತಾರೆ. ಮತ್ತು ಬರುವ ಭಾನುವಾರ ಸಭೆಯಾದ ನಂತರ ಸಭಾಪಾಲ ಸಮಿತಿ ಇರುತ್ತದೆ. ಸಭಾಪಾಲ ಸಮಿತಿಯ ಸದಸ್ಯರು ಕೂಡಿ ಬರಬೇಕಾಗಿ ಕೇಳ್ಕೊಳ್ತಾರೆ. ನಾವು ಶನಿವಾರದಂದು ನವೆಂಬರ್ 1 ಎಷ್ಟು ಬೇಗ ಬಂದ್ಬಿಡ್ತಲ್ಲ ಪ್ರಿಯರೇ. 11ನೇ ತಿಂಗಳ ಮದುವೆ ದಿನಕ್ಕೆ ನಾವು ಕಾಲಿಡ್ತೇವೆ. ಆ ದಿನ ನಾವು ಬೆಳಿಗ್ಗೆ ಜಾವ 6 ಗಂಟೆ ಒಂದು ಸರ್ವಿಸ್ಗೋಸ್ಕರವಾಗಿ ಆರಾಧನೆಗೋಸ್ಕರವಾಗಿ ನೀವೆಲ್ಲರೂ ಬರ್ಬೇಕಂತ ಕೇಳ್ಕೊಳ್ತೇವೆ. ದೇವರು ಒಳ್ಳೆಯವನಾಗಿದ್ದಾನೆ. ಗಾಡ್ ಇಸ್ ಗುಡ್ ಆಲ್ ದ ಟೈಮ್. ನಮ್ಮ ದೇವರು ಒಳ್ಳೆಯವನೇ ಆಗಿದ್ದಾನೆ. ಅಂದ್ರೆ 10 ತಿಂಗಳು ದೇವರು ನಮ್ಮನ್ನು ಕಾಪಾಡ್ಕೊಂಡು ಬಂದಿದ್ದಾನೆ. ಕೊನೆಯ ಒಂದು ಪುನರುತ್ಥಾನದಲ್ಲಿದ್ದೇವೆ. ದೇವರು ತಾನೇ ನಮಗೆ ಒಂದು ಬೇಕಾದ ಎಲ್ಲವನ್ನ ಕೊಟ್ಟಂತ ದೇವನಾಗಿದ್ದಾನೆ. ಸ್ವಲ್ಪ ನಾವು ಯೋಚನೆ ಮಾಡಿ ನೋಡುವುದಾದ್ರೆ ಅನೇಕರು ಈ ಲೋಕದಲ್ಲಿ ಕಷ್ಟಪಡ್ತಾ ಇದ್ದಾರೆ. ಆ ಕಷ್ಟಗಳ ಮಧ್ಯೆ ಜೀವಿಸಬೇಕಾದ್ರೆ ಅವರು ಪಡುವಂತ ನೀವು ನೋಡುವುದಾದ್ರೆ ನೋವುಗಳನ್ನ ಪಾಡುಗಳನ್ನ ನೋಡಿದ್ರೆ ನಾವು ಎಷ್ಟು ಭಾಗ್ಯವಂತರಾಗಿದ್ದೇವೆ. ಈಗ ತಾನೇ ನಾವು ಮಾಡಿದಂತ ಎಲ್ಲ ಕೃಪೆ ಕುರಿತು ಯೋಚನೆ ಮಾಡಿದ್ರೆ ಆತನ ಕೃಪೆ ತುಂಬಾ ದೊಡ್ಡದಾಗಿದೆ ಅಲ್ವಾ. ಎಷ್ಟು ಹೆಚ್ಚಾಗಿ ದೇವರು ನಮ್ಮನ್ನ ಪ್ರೀತಿ ಮಾಡ್ತಾನೆ ಅಂತ ನಾವು ಯೋಚನೆ ಮಾಡ್ಬೇಕಾದ್ರೆ ನಿಜವಾಗ್ಲೂ ನಮ್ಮ ಹೃದಯಗಳು ಸಂತೋಷಗೊಳ್ಬೇಕು. ಬೇರೆ ಯಾವ ವಿಷಯಕ್ಕೂ ನಮ್ಮ ಹೃದಯ ಸಂತೋಷಗೊಳ್ಳಬಾರ್ದು. ಲೋಕದ ಕಾರ್ಯಗಳನ್ನು ನಶ್ವರವಾಗಿತ್ತು. ಆದ್ರೆ ಆತನ ಕೃಪೆ ನೆನೆಸಬೇಕಾದ್ರೆ ನಮ್ಮ ಹೃದಯ ನಿಜವಾಗ್ಲೂ ಹರ್ಷಗೊಳ್ಬೇಕು ಪ್ರಿಯರೇ. ಯಾಕಂದ್ರೆ ಆತ ನಮ್ಮೊಟ್ಟಿಗೆ ಇದ್ದು ಜೀವಿಸ್ತಾ ಇದ್ದಾನೆ. ನಮ್ಮ ಭಾರವನ್ನು ಒತ್ತಿಕೊಳ್ಳುವಂತ ದೇವನಾಗಿದ್ದಾನೆ. ನಮಗೆ ಬೇಕಾದ ಆಲೋಚನೆ ಕೊಡುವಂತ ಆಲೋಚನಾ ಕರ್ತನಾಗಿದ್ದಾನೆ. ನಮಗೆ ಸಮಾಧಾನ ಕೊಟ್ಟು ನಡೆಸುವಂತ ಸಮಾಧಾನ ಪ್ರಭುವಾಗಿದ್ದಾನೆ ಪ್ರಿಯರೇ. ನಾವು ನಿಜವಾಗ್ಲೂ ಭಾಗ್ಯವಂತರ ಅಲ್ವಾ? ಆಮೆನ್. ಸಮಯದಲ್ಲಿ ನಾವು ಕಣ್ಣುಗಳು ಮುಚ್ಚಿಕೊಂಡವರಾಗಿ ನಾವು ವಾಕ್ಯಕ್ಕೋಸ್ಕರವಾಗಿ ನಮ್ಮನ್ನು ಆಶೀರ್ವಾದ ಮಾಡಿಕೊಳ್ಳೋಣ.
ಸೇನಾಧೀಶವಾದ ಪರಲೋಕ ತಂದೆ ಅಪ್ಪ ಪಿತನೇ ಒಂದು ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ರಾಜ, ನಾವು ನಿನ್ನ ವಾಕ್ಯಕ್ಕಾಗಿ ಕಾಯುತ್ತಾ ಇದ್ದೇವೆ. ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಕಟ್ಟಬೇಕೆ ನಾವು ಬೇಡುತ್ತೇವೆ ಸರ್. ದೇವಾ, ನಿನ್ನ ವಾಕ್ಯವೇ ನಮಗೆ ಬಲವಾಗಿದೆಯಲ್ಲ ಕರ್ತನೆ. ರಾಜ, ನಮ್ಮನ್ನು ನಡೆಸುವುದಕ್ಕೆ ಕರ್ತನೆ. ಹೌದು ಏಸಪ್ಪ, ನಿನ್ನ ವಾಕ್ಯವು ಸಾಕಾದಾಗಿದೆಯಲ್ಲ ಕರ್ತನೆ. ಮನುಷ್ಯನ ಮಾತು ನಮಗೆ ಬೇಡ ಏಸಪ್ಪ, ನೀನು ಕರ್ತನೆ ಮಾತನಾಡಬೇಕೆ ನಾವು ಬೇಡುತ್ತೇವೆ. ನೀನು ನಿಮ್ಮ ಮಕ್ಕಳೊಟ್ಟಿಗೆ ಮಾತನಾಡಿ ಅವರು ಬಲವಾಗಿ ನಿನಗಾಗಿ ನಿಲ್ಲುವಂತೆ ದೇವಾ, ಹೌದು ರಾಜ, ನಿನ್ನ ಒಂದು ಸನ್ಮಾರ್ಗದಲ್ಲಿ ನಡೆಯುವುದಕ್ಕೆ ಅಪ್ಪ, ನಿನ್ನ ಒಂದು ಜೀವದಲ್ಲಿ ಜೀವಿಸುವುದಕ್ಕೆ, ಸತ್ಯದಲ್ಲಿ ಕರ್ತನೆ ಜೀವಿಸುವುದಕ್ಕೆ ಬೇಕಾದ ಬಲವನ್ನು ಕೊಡು. ನಿನ್ನ ವಾಕ್ಯಗಳನ್ನು ಕೇಳುವಾಗ ನಮಗೆ ಕರ್ತನೆ ಹೌದು ರಾಜ, ಅವನಿಗೆ ಕಾನ್ಸಂಟ್ರೇಷನ್ ಕೊಡು ಕರ್ತನೆ, ಅಟೆನ್ಷನ್ ಕೊಡು ಯೇಸಪ್ಪ. ಎಲ್ಲ ಬೇಡದ ಕಾರ್ಯಗಳು ಯೇಸುವಿನಿಂದ ತೆಗೆದುಹಾಕಲ್ಪಡಲಿ. ನಿನ್ನ ಕೃಪೆಯನ್ನು ತುಂಬಿಸಿ ಕರ್ತನೆ ನಾವು ವಾಕ್ಯಗಳನ್ನು ಕೇಳುವಂತೆ, ಅದರಂತೆ ನಡೆಯುವುದಕ್ಕೆ ಒಪ್ಪಿಸಿಕೊಡುವಂತೆ ಕಾರ್ಯಗಳನ್ನು ಮಾಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯ ಪಿತನೇ. ನಾವು ಈ ಸಮಯದ ನಮ್ಮ ಸತ್ಯವೇದಗಳನ್ನ ಹಬಕ್ಕೂಕನು ಬರೆದ ಗ್ರಂಥ 3ನೇ ಅಧ್ಯಾಯ 15-19 ತಿಳಿಸ್ಕೋಣ. ಹಬಕ್ಕೂಕನ ಗ್ರಂಥ 3ನೇ ಅಧ್ಯಾಯ 15-19. ಆಹಾ, ಅಂಜೂರವು ಚಿಗರದಿದ್ದರು, ದ್ರಾಕ್ಷಿಯರು ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾದರು, ಹೊಲ ಗದ್ದೆಗಳ ಆಹಾರ ಕೊಳದೆ ಹೋದರು, ಇಂದು ಅಕ್ಕಿಗಳ ನಾಶವಾದರು, ಮಂದಿಯ ಪಟ್ಟಿ ಇಲ್ಲದಿದ್ದರು. ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ರಕ್ಷಕನಾದ ದೇವರನ್ನು ಆರಾಧಿಸುವೆನು. ಕರ್ತನಾದ ಯೆಹೋವನೇ ನನ್ನ ಬಲ, ಆತ ನನ್ನ ಕಾಲ ದಿಗ್ಗೆ ಕಾಲಿನಲ್ಲಿ ಸೇರ್ಪು ಮಾಡಿ ನನ್ನನ್ನು ನಡೆಸುತ್ತಾನೆ. ಪ್ರಧಾನ ಸಾಕು ಸಾಕು. ಒಂದ್ಸಾರಿ ಒಬ್ಬ ಪಾಸ್ಟ್ರು ಒಂದು ವಯಸ್ಸಾದ ತಾಯಿಯನ್ನ, ಅವರ ಸಭೆಯ ಬಿಲೀವರನ್ನ ಒಂದು ಆಸ್ಪತ್ರೆ ಅಡ್ಮಿಟ್ ಆಗಿದ್ರು. ಅವನ್ನ ನೋಡೋಕ್ಕೋಸ್ಕರ ಹೋದ್ರು. ಆಕೆ ತುಂಬಾ ವರ್ಷದಿಂದ ಕಷ್ಟಪಡ್ತಾ ಇದ್ದಂತ ಒಂದು ಸಹೋದರಿ, ಅಂದ್ರೆ ನೋವಿನಲ್ಲಿ ಆ ರೋಗದಲ್ಲಿದ್ದಂತ ಒಂದು ಸಹೋದರಿ, ಅವ್ರನ್ನ ನೋಡಕ್ ಹೋದ್ರು. ಅವ್ರು ನೋಡಕ್ ಹೋದಾಗ ಅಲ್ಲಿ ಪಾಸ್ಟ್ ನೋಡಿದ ತಕ್ಷಣ ಆಕೆ ಸ್ಮೈಲ್ ಮಾಡ್ಕೊಂಡು ಅವ್ರನ್ನ ವಂದಿಸಿದ್ರು, ಅಂದ್ರೆ ಪ್ರೇಸ್ ಲಾರ್ಡ್ ಹೇಳಿದ್ರು. ಅದಕ್ಕೆ ತುಂಬಾ ಆಶ್ಚರ್ಯ ಆಯ್ತು. ಅದನ್ನ ಕೇಳ್ದ ಆಕೆನ, ಹೀಗೆ ಸಂತೋಷವಾಗಿದೆಯಲ್ಲ ನೀನು ಅಂತ. ಅದಕ್ಕೆ ಆಕೆ ಹೇಳಿದ್ರು, ಪಾಸ್ಟ್ರೆ, ಇಲ್ಲಿ ಈ ಒಂದು ಹಾಸ್ಪಿಟಲ್ ಅಲ್ಲಿ ಹೊರಗಡೆ ನಾನು ಯಾವಾಗ ನೋಡ್ತಾ ಇರ್ತೀನಿ, ಒಂದು ಅಕ್ಕಿ ಇದೆ, ಅದಕ್ಕೆ ರಾಬಿನ್ ಅಂತ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಆ ಒಂದು ಅಕ್ಕಿ ನೀವು ನೋಡುವುದಾದ್ರೆ ಮಳೆ ಬಂದ್ರೂ ಕೂಡ ಆಗ್ತಾ ಇರುತ್ತೆ ಪಾಸ್ಟ್ರೆ, ಕೂಗ್ತಾನೆ ಇರ್ತದೆ. ನೀವು ನೋಡುವುದಾದ್ರೆ ಯಾವ ಒಂದು ಬೇರೆ ಪಕ್ಷಿಗಳು ಕೂಡ ಕೂಗಲ್ಲ, ಆದ್ರೆ ಮಳೆಯೂ ಸಹ ಅದು ಕೂಗುತ್ತೆ ಅಂತ ಆಕೆ ಹೇಳಿದ್ರು. ಆಗ ಪಾಸ್ಟ್ ಯೋಚನೆ ಮಾಡಿದ್ರು, ಹೌದಲ್ವಾ, ಚೆನ್ನಾಗಿ ಬಿಸಿಲಿದ್ದಾಗ ಪಕ್ಷಿಗಳು ಕೂಗಿದ್ರೆ ಪರವಾಗಿಲ್ಲ ಅಲ್ವಾ, ಮಾತ್ರ ಚಳಿ ಮೋಡ ಇದ್ದಾಗ ಕೂಗಿದ್ರೆ ಪರವಾಗಿಲ್ಲ, ಆದ್ರೆ ಮಳೆ ಬಂದಾಗ ಕೂಡ ಕೂಗುತ್ತಲ್ಲ. ಅವಾಗ ಆತ ಯೋಚನೆ ಮಾಡ್ದ, ನಾವು ವಿಶ್ವಾಸಿಗಳು, ದೇವರ ಮಕ್ಕಳು, ಏನೇ ಕಷ್ಟಗಳಿದ್ರು ಸಹ ಎಲ್ಲಾ ಸಮಯದಲ್ಲೂ ದೇವರಿಗೆ ಸ್ತೋತ್ರ ಗೀತೆಗಳನ್ನ ಹಾಡಬೇಕೆಂದು. ಹಾಲೆಲೂಯಾ, ಹಾಲೆಲೂಯಾ. ನಾನು ಜೋರ್ ಮಾಡ್ಬೇಕು, ಕೇಳಿಸ್ಲಿಪ್ಪ, ನನಗೆ ಜೋರ್ ಬೇಕು, ಜೋರ ಬರ್ಬೇಕು, ಇಲ್ಲ ನಾನು ಜೋರ ಮಾತಾಡ್ಬೇಕು. ಸ್ವಲ್ಪ ಜೋರ್ ಮಾಡ್ಬೇಕು, ಇದು ಬೇಡ, ಎಕ್ಕೋ ಬೇಡ, ಓಕೆನಾ? ಈ ಒಂದು ಹಬಕ್ಕೂಕನ ಪುಸ್ತಕದಲ್ಲಿ ಹೆಸರು ಹಬಕ್ಕೂಕ ಪುಸ್ತಕ ಇದೆ ಅಂತ ಗೊತ್ತು ನಿಮ್ಗೆ ಸತ್ಯವೇದದಲ್ಲಿ? ಸಾಮಾನ್ಯವಾಗಿ ಅಲ್ವಾ, ನಾರ್ಮಲ್ ಆಗಿ ಫೆಮಿಲಿಯರ್ ಬುಕ್ಸ್ ನಾವು ನೋಡ್ತೇವೆ, ಆದ್ರೆ ಹಬಕ್ಕೂಕನ ಪುಸ್ತಕ ನೀವು ನೋಡೋದಿಲ್ಲ ಅನೇಕ ಸಾರಿ ಅಲ್ವಾ. ಅದೇ ಅವರ ಬಳಿಕ ಹಬಕ್ಕೂಕನ ಪುಸ್ತಕ, ಆತನು ಸಹ ಮೈನರ್ ಪ್ರಾಫಿಟ್, ಅಂದ್ರೆ ಕಿರಿಯ ಪ್ರವಾದಿಗಳಲ್ಲಿ ಒಬ್ಬ ಪ್ರವಾದಿ. ಆ ಒಂದು ಪ್ರವಾದಿ ಬರೆದಂತ ಪುಸ್ತಕದಲ್ಲಿ ನೋಡುವುದಾದ್ರೆ, ಈ ಪುಸ್ತಕದಲ್ಲಿ ಆತನಿಗೆ ಮೊದಲಿನ ನೀವು ಓದ್ಕೊಂಡ್ ಬರ್ಬೇಕು, 1, 2, 3 ಅಧ್ಯಾಯಗಳಿವೆ. ಆ 1ನೇ ಅಧ್ಯಾಯ ಓದ್ಕೊಂಡ್ ಬಂದ್ರೆ ಆತನಿಗೆ ಬಹಳ ಗಲಿಬಿಲಿಗಳಿವೆ, ಆತನಿಗೆ ಬಹಳ ಸಂದೇಹಗಳಿವೆ. ಆತನು ದೇವ್ರು ನೆನ್ ಕೇಳ್ತಾನಂದ್ರೆ, ಯಾಕೆ ದೇವ್ರೆ ಈ ತರ, ಯಾಕೆ ಇದೆಲ್ಲ ನೀ ಅನುಭವಿಸಿದ್ಯಾ? ಆತನ ಏನಂದ್ರೆ ದೇವ್ರು ಯಾಕೆ ಇದೆಲ್ಲ ಮಾಡ್ತಾ ಇದ್ದಾನೆ ಅಂತಾನೆ ಅರ್ಥ ಆಗ್ತಿಲ್ಲ ಅವನಿಗೆ. ನಮಗೂ ಅನೇಕ ಸಲ ಆಗುತ್ತಲ್ಲ ಪ್ರಿಯರೇ, ಅರ್ಥನೇ ಆಗಲ್ಲ, ಏಸಪ್ಪ ಏನ್ ಮಾಡ್ತಾನೋ ನಮ್ಮ ಲೈಫ್ ಅಲ್ಲಿ ಅಂತ ತುಂಬಾ ಯೋಚನೆ ಮಾಡ್ತಾ ಇರ್ತೀವಲ್ಲ, ಹಂಗೆ ಆದ್ರೂ ಸಹ ಯೋಚನೆ ಮಾಡ್ತಾನೆ. ಆದ್ರೆ ಅದೇ ಪ್ರವಾದಿ ಆ 3ನೇ ಅಧ್ಯಾಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ಬೇಕಾದ್ರೆ ಆತನಿಗೆ ಚೆನ್ನಾಗಿ ಅರ್ಥ ಆಗ್ತಾ ಇದೆ, ದೇವರ ಉದ್ದೇಶ ಇದೆ, ಅದಕ್ಕಾಗಿ ಇದನ್ನೆಲ್ಲವನ್ನ ದೇವರು ಮಾಡಿದ್ದಾನೆ ಅಂತ. ಆ ಒಂದು ಅಧ್ಯಾಯದ ಕೊನೆಯಲ್ಲಿ ನೋಡುವುದಾದ್ರೆ, ಈಗ ನಾನು ಓದಂತ ವಚನಗಳಿಗೆ ನೋಡುವುದಾದ್ರೆ, ಅಲ್ಲಿ ಆತನು ಏನೇ ಆಗ್ಲಿ ಸರಿ,
ನಾನು ಕರ್ತನಲ್ಲಿ ಸಂತೋಷಿಸ್ತೇನೆ ಅಂತ ಆ ಒಂದು ಒಪ್ಪಿಸಿಕೊಡುವಿಕೆಯ ನೋಡ್ತಾರೆ. ಕಮಿಟ್ಮೆಂಟ್ ದ ಲಾರ್ಡ್. ಏನೇ ಆಗ್ಲಿ ನಾನು ಸಂತೋಷವಾಗಿರ್ತೀನಿ ದೇವರಲ್ಲಿ ಅಂತ ಹೇಳೋದನ್ನ ನಾವು ನೋಡುತ್ತೇವೆ. ಈ ಒಂದು ಅಧ್ಯಾಯಗಳನ್ನ ಧ್ಯಾನ ಮಾಡ್ಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ನಾವೆಲ್ಲರೂ ಕಷ್ಟಗಳನ್ನ ಅನುಭವಿಸುತ್ತೇವೆ. ಹಲ್ಲೆಲೂಯಾ ಅಲ್ವಾ? ನಾವೆಲ್ಲರೂ ಕಷ್ಟ ಇದೆ, ಒಂದಲ್ಲ ಒಂದು ರೀತಿಯಾದ ಕಷ್ಟಗಳಿವೆ. ನಾವಿಲ್ಲಿ ಈ ಒಂದು ವಚನಗಳಲ್ಲಿ ಹಬಕ್ಕೂಕನು ಕೆಲವೊಂದು ಕಷ್ಟಗಳನ್ನ ಲಿಸ್ಟ್ ಮಾಡಿದ್ದಾನೆ. ಆ ಲಿಸ್ಟ್ ನೋಡೋಣ. ನಾನು ನಿಮ್ಮನ್ನು ಕೇಳ್ತಾ ಇಲ್ಲ, ಓಕೆನಾ? ನಂಗೆ ಗೊತ್ತು ಲಿಸ್ಟ್ ಹೇಳಿ ಜಾಸ್ತಿ ಹೇಳ್ಬಿಡ್ತಾರೆ ಲಿಸ್ಟು. ಕೆಲವರು ಕಷ್ಟ ಅಲ್ಲದೆ ಇದ್ರು ಅದನ್ನ ಕಷ್ಟ ಅನ್ಕೊಂಡು ಲಿಸ್ಟ್ ಹೇಳ್ತಾರೆ, ಗೊತ್ತಾ ನಿಮ್ಗೆ? ಅದಕ್ಕಿಲ್ಲ. ಅದಕ್ಕೆ ಹಬಕ್ಕೂಕ ನೋಡೋಣ ಫಸ್ಟ್ ನಾವು, ಓಕೆನಾ? ಹಬಕ್ಕೂಕನ ಲಿಸ್ಟ್ ಮಾಡ್ತಾ ಇದ್ದಾನೆ. ಆ ಒಂದು ಲಿಸ್ಟ್ ಅಲ್ಲಿ ಆ ಕಾಲದ ಜನಗಳು ಯಾವ ರೀತಿಯ ಕಷ್ಟ ಅನುಭವಿಸಿರ್ಬೋದು ಅನ್ನೋದನ್ನ ಲಿಸ್ಟ್ ಮಾಡಿದ್ದಾನೆ. ಆ ಒಂದು ಲಿಸ್ಟ್ ನೋಡ್ಬೇಕಾದ್ರೆ ನಮಗನ್ಸುತ್ತೆ ಹಬಕ್ಕೂಕನು ಒಬ್ಬ ಫಾರ್ಮರ್ ಆಗಿರ್ಬಹುದು ಅಥವಾ ಒಬ್ಬ ರೈತನಾಗಿರ್ಬಹುದು ಅಂತ. ಆದ್ರೆ ಅದು ನಾವು ನಿಶ್ಚಯವಾಗಿ ಹೇಳಕ್ಕಾಗಲ್ಲ ಆತನ ಆಕ್ಯುಪೇಷನ್ ಏನು ಅಂತ, ಅಥವಾ ಅದನ್ನ ಏನ್ ಕಸುಬು ಮಾಡ್ತಾ ಇದ್ದ ಅಂತ. ಆದ್ರೆ ಆತನ ಏನಲ್ಲಿ ಹೇಳ್ತಾನೆ, ಅಂಜೂರವು ದ್ರಾಕ್ಷಾಲತೆಗಳಲ್ಲಿ ಎಣ್ಣೆ ಮರಗಳು ಅಲ್ವಾ, ಒಳ ಗದ್ದೆಗಳ ಮತ್ತೆ ಹಿಂಡು ಅಟ್ಟಿಯೊಳಗೆ ಇದೆಲ್ಲ ನೋಡ್ಬೇಕಾದ್ರೆ ಮಂದೆಯು ಕೊಠಡಿಗೊಳಗೆ ಅಂತ ನೋಡ್ಬೇಕಾದ್ರೆ ಇವೆಲ್ಲ ಯಾರು ಉಪಯೋಗಿಸುವಂತ ಟರ್ಮು ಅಥವಾ ಪದಗಳು? ಜೋರಾಗಿ ರೈತ. ಅದಕ್ಕಾಗಿ ನಾನು ಹೇಳ್ತಾ ಇದ್ದೀನಿ, ಮೇ ಬಿ ಆ ದಿನಗಳಿದ್ದಂತ ರೈತರ ಆ ಮಧ್ಯದಲ್ಲಿ ಇವನು ಸಹ ಒಬ್ಬ ರೈತನಾಗಿರ್ಬಹುದು. ಅದಕ್ಕಾಗಿ ಆತನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. ಟೋಟಲ್ ಆಗಿ ನೋಡಿದ್ರೆ ಆತನು ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾರಂತ ಎಲ್ಲ ಕಷ್ಟಗಳು ಯಾವ್ದನ್ನು ತೋರಿಸ್ತಾ ಇದೆ ಅಂದ್ರೆ ಆರ್ಥಿಕ ಸಂಕಷ್ಟವನ್ನ ತೋರಿಸ್ತಾ ಇದೆ. ಫೈನಾನ್ಷಿಯಲಿ ಲಾಸ್ ಅಲ್ವಾ? ಫೈನಾನ್ಸ್ ಆಗಿ ಅಂದ್ರೆ ನಮ್ಗೆ ಆರ್ಥಿಕವಾಗಿ ಸಂಕಷ್ಟ ಬರುವಂತ ಕಷ್ಟದ ಕುರಿತಾಗಿ ಆತನು ಮಾತಾಡ್ತಾ ಇದ್ದಾನೆ. ನಾವಿವಾಗ ನಮ್ಮ ಕಷ್ಟದ ಕುರಿತಾಗಿ ಬರೋಣ. ನಮ್ಮ ಒಂದು ಕಷ್ಟಗಳು ಈ ದಿನಗಳಲ್ಲಿ ಏನಾಗಿವೆ? ನಾನು ಅವಾಗಲೇ ಹೇಳಿದ ಹಾಗೆ ಹಬಕ್ಕೂಕನೇನಾದ್ರೂ ಈ ಮಾಡರ್ನ್ ಡೇಸ್ ಅಲ್ಲಿ ಇದ್ರೆ ಅವನೇನಂತ ಇದ್ದ ಅಲ್ವಾ? ಅವಾಗ ಏನಂದ? ಏನಿಲ್ಲ ಅಂದ. ಅವಾಗ ಒಂದ್ ಹೇಳ್ಕೊಂಡ್ ಬರೋಣ. ಅಂಜೂರವು ಚಿಗುರಿದ್ರೆ, ದ್ರಾಕ್ಷಾಲತೆಗಳು ಹಣ್ಣು ಸಿಗದೆ ಇದ್ರು, ಎಣ್ಣೆ ಮರಗಳ ಉತ್ಪತ್ತಿ ಶೂನ್ಯವಾದ್ರು, ಹೊಲಗದ್ದೆಗಳ ಆಹಾರ ಕೊಡೆಯ ಹೋದ್ರು, ಹಿಂಡು ಅಟ್ಟಿ ಒಳಗಿಂದ ನಾಶವಾದ್ರು, ಮಂದಿಯು ಕೊಠಡಿಯೊಳಗೆ ಇಳಿದಿದ್ರು ಅಂತ. ಇವಾಗ ಅದೇ ಹಬಕ್ಕೂಕಿದ್ರೆ ಏನಂತ ಇದ್ದ? ಏನಂತ ಗೊತ್ತಾ? ನನ್ನ ಸಂಬಳ ಬರ್ದೇ ಇದ್ರು ಅಲ್ವಾ, ನನ್ನ ಸಡನ್ ಆಗಿ ಕೆಲಸ ತೆಗೆದಾಕ್ಬಿಟ್ರು, ಏನೋ ಒಂದ್ ಸ್ಕ್ಯಾಮ್ ಆಗಿ ನನ್ನ ಬ್ಯಾಂಕ್ ಕಳಿದಂತ ಎಲ್ಲ ದುಡ್ಡು ಹೋಗ್ಬಿಟ್ಟು ಅಲ್ವಾ, ಅಯ್ಯೋ ಅಂತ. ನನ್ನ ಒಂದು ಫ್ರಿಜ್ ಅಲ್ಲಿ ಏನು ಆಹಾರ ಇಲ್ಲ ಅಂದ್ರು, ನಮ್ಗೆ ತಿನ್ನಕ್ಕೆ ಏನು ಇಲ್ವಲ್ಲಪ್ಪ ಅಂದ್ರು ಅಲ್ವಾ? ನಿಜವಾಗ್ಲೂ ಅಲ್ಲ ಪ್ರಿಯರೇ, ಅನೇಕ ಕಷ್ಟಗಳನ್ನ ನಾವು ಅನ್ಭವಿಸ್ತೇವೆ. ಆದ್ರೆ ಇಲ್ಲೊಂದು ನಾಲ್ಕು ಇಟ್ಕೋಬೇಕು, ನಾವು ಮಾತ್ರ ಕಷ್ಟ ಅನುಭವಿಸ್ತಾ ಇಲ್ಲ. ಈ ಲೋಕದಲ್ಲಿರುವಂತ ಪ್ರತಿ ಒಬ್ಬರು ಸಹ ಕಷ್ಟ ಅನುಭವಿಸ್ತಾನೇ ಇದ್ದಾರೆ. ಎಷ್ಟು ವರ್ಷದಿಂದ ಅಂದ್ರೆ ಒಂದು ಮಗುಗೆ ಎಷ್ಟು ವರ್ಷ ಆದ್ಮೇಲೆ ಕಷ್ಟ ಗೊತ್ತಾಗುತ್ತೆ? ಎಷ್ಟು ವರ್ಷ ಆದ್ಮೇಲೆ ಗೊತ್ತಾಗತ್ರಿ? ಹೇಳ್ರಿ ಅಲ್ಲೋ, ಮಕ್ಕಳನ್ನ ನೀವು ತಾನೇ ಹೆಚ್ಚು ಬೆಳೆಸಿದಿರಲ್ಲ. ಒಂದ್ 4 ವರ್ಷ, 3 ವರ್ಷ, 2 ವರ್ಷ ಅಲ್ಲ, ಮಗುಗೆ ಕಷ್ಟ ಗೊತ್ತಾಗಲ್ಲ ರೀ. ಮಗು ಬೆಳೆದ ಮೇಲೆ ಕಷ್ಟ ಸ್ಟಾರ್ಟ್. ಸ್ಕೂಲ್ಗೆ ಹೋಗೋದೊಂದು ಕಷ್ಟ, ನಿದ್ದೆ ಎದ್ದೋದೊಂದು ಕಷ್ಟ ಅಲ್ವಾ? ಬೆಳಿಗ್ಗೆ ಎದ್ದು ಹೋಗ್ಬೇಕಲ್ಲ ಅನ್ನೋದ ಕಷ್ಟ. ಪಾಪ ಮಗು ಗೊತ್ತಾಗ ಅರ್ಥ ಇದೆ ಅಷ್ಟೇ. ಅದು ಅದಕ್ಕೆ ಏನಾದ್ರು ಅಧಿಕಾರ ಇದ್ರೆ ಅಂತ ಹೇಳ್ಬಿಡ್ತಾರೆ ಏನು ಪಾಪ. ಇನ್ನು ಆ ಕಾಲ ಬಂದಿಲ್ಲ, ಬರುತ್ತೆ ಪ್ರಿಯರೇ. ಮೋಸ್ಟ್ಲಿ ನಮ್ಗೆ ಮರಿ ನಾವು ಇರ್ತೀವಲ್ಲ ಗೊತ್ತಿಲ್ಲ, ಎಷ್ಟೋ ಮಕ್ಕಳು ಬಂದ್ಮೇಲೆ, ಎಷ್ಟೋ ಸಂತತಿಗಳು ಬಂದ್ಮೇಲೆ ಹೇಳ್ಬಿಡ್ತಾರೆ ಅವರು, ಸುಮ್ಮನೆ ಅಲ್ಲಮ್ಮ ನೀನು, ನಾನು ಇಲ್ಲೇ ಓದ್ಕೋತೀನಿ, ಏನು ಕಷ್ಟ ಕೊಡ್ತಾನೆ ಎಪ್ಸಿ ಬೆಳೆದಳಿಗೆ. ಹಂಗಲ್ಲ ಪ್ರಿಯರೇ, ಎಲ್ಲ ವಯಸ್ಸಿನಲ್ಲೂ ನಾವು ಕಷ್ಟಪಡ್ತೀವಿ. ಮದುವೆ ಆದ್ರೂ ಕಷ್ಟ, ಆಗದೆ ಇದ್ರೂ ಕಷ್ಟ, ಮಕ್ಕಳಾದ್ರೂ ಕಷ್ಟ, ಆಗದೆ ಇದ್ರೂ ಕಷ್ಟ. ಏಸಪ್ಪ ಅಲ್ವಾ? ಏನಿದ್ರು ಕಷ್ಟ, ಏನಿಲ್ಲ ಅಂದ್ರೂ ಕಷ್ಟ, ಎಲ್ಲರೂ ಕಷ್ಟ ಅನುಭವಿಸ್ತೇವೆ ಅಲ್ವಾ? ಅದು ನಾವು ಮರ್ತೋಗ್ಬಾರ್ದು, ನಮ್ಮ ಸಹೋದರ ಸಹೋದರಿಯರು ಸಹ ಕಷ್ಟದಲ್ಲೇ ಇದ್ದೇವೆ ಎಂದು. ನಾನು ನಿಮಗೆ ಹೇಳಿದ ಹಾಗೆ ನಿಮಗೆ ಅನೇಕ ಕಷ್ಟಗಳಿರ್ಬೋದು ಪ್ರಿಯ ಅಲ್ವಾ? ಕೆಲವರಿಗೆ ಅನಾರೋಗ್ಯದ ಕಷ್ಟ ಇರ್ಬೋದು ಅಲ್ವಾ? ಹೆಲ್ತ್ ಇಶ್ಯೂಸ್ ಇರ್ಬೋದು.
ನಮಗೆ ಅವಾಗ ಅನಾರೋಗ್ಯ ಬರುತ್ತೆ ಅನ್ನುವಂಥದ್ದು, ಅದು ತುಂಬಾ ವರ್ಷದಿಂದ ನಾವು ಅನುಭವಿಸ್ತಾ ಇದ್ದೇವೆ ಅನ್ನುವಂಥದ್ದು. ಯಾಕಂದ್ರೆ ಕೆಲವೊಂದು ಕಷ್ಟಗಳು ಶಾರ್ಟ್ ಟರ್ಮ್, ಕೆಲವೊಂದು ಕಷ್ಟಗಳು ಲಾಂಗ್ ಟರ್ಮ್. ಗೊತ್ತಾ, ನೋಡಿದಿರಾ? ಕೆಲವು ಕಷ್ಟಗಳು ಅವಾಗ ಮುಗ್ದೋಗ್ಬಿಡುತ್ತೆ, ಕೆಲವು ಕಷ್ಟಗಳು ವರ್ಷಾನುಗಟ್ಲೆ ಇರ್ತದೆ. ಅದನ್ನ ಮಾತ್ರ ನೀವು ನಮ್ ಗಂಡ ಹೆಂಡತಿ ಅಂತ ಹೇಳ್ಬಾರ್ದು, ಓಕೆನಾ? ಅದು ಕಷ್ಟ ಅಲ್ಲ, ಅದು ನಮ್ಮ ಒಂದು ಪ್ರೀತಿ, ನಮ್ಮ ಒಂದು ಬಾಧ್ಯತೆ, ನಮಗೆ ಕೊಟ್ಟಿರುವಂತಹ ದೇವರ ಒಂದು ಕೃಪೆ. ಯಾರೆಲ್ಲ ನಮ್ಮ ಸಂಗಾತಿ ನಮಗೆ ಕೃಪೆ ಅಂತ ಹೇಳ್ತೀರಾ? ವೆರಿ ಗುಡ್, ಫಸ್ಟ್ ಅಲ್ವಾ? ಕೃಪೆ ಇಟ್ಸ್ ನಾಟ್ ಸೋ ಈಸಿ. ಏಸಪ್ಪ ಕರೆಯದ ಹೊರತು ನಾವು ಈ ಲೋಕದಲ್ಲಿ, ಯಾಕಂದ್ರೆ ಸಮಾಜ ಜೀವಿಗಳು ನಾವು, ಮನುಷ್ಯರು ಸಮಾಜ ಜೀವಿಗಳು, ಮನುಷ್ಯನಿಗೆ ಮನುಷ್ಯ ಬೇಕೇ ಬೇಕು. ಅದಕ್ಕಾಗಿ ಏಸಪ್ಪ ಆಪೋಸಿಟ್ ಸೆಕ್ಸ್ ಆಗಿ ಮಾಡಿದ್ರು. ಅದಕ್ಕಾಗಿನೇ ಒಬ್ರಿಗೊಬ್ಬರಾಗಿ ತಾಳ್ಕೋಸ್ಕರ, ಒಬ್ರಿಗೊಬ್ಬರಾಗಿ ಜೀವಿಸೋದಕ್ಕೋಸ್ಕರವಾಗಿ. ಇಲ್ಲ ಅಂದ್ರೆ ದೇರ್ ಬಿ ನೋ ಥ್ರಿಲ್ ಇನ್ ದ ಲೈಫ್, ಇಸಂಟ್? ಏನ್ ಥ್ರಿಲ್ ಇರತ್ರಿ? ಜಗಳ ಇಲ್ಲ ಏನ್ ಥ್ರಿಲ್ ರೀ? ಇವಾಗ ನೋಡಿ, ನಾನು ಒಬ್ಬಳ ಇದ್ದೀನಿ, ನಾನು ಆಟ ಜಗಳ ಮಾಡಿ. ಅದಕ್ಕೆ ನಾನು ಅವಾಗ ಹುಡುಕ್ತಾ ಇರ್ತೀನಿ ಜನಗಳ, ಯಾರ ಹತ್ರ ಜಗಳ ಮಾಡ್ತೀನಿ. ಥ್ರಿಲ್ ಇಸಂಟ್? ನೀವು ತಮಾಷೆ ಮಾಡ್ತಾ ಇದ್ದೀನಪ್ಪ, ನಾನು ಜಗಳ ಮಾಡಿ ವಾಟ್ಸ್ ಗ್ರೇಟ್, ನಾನು ಅಂತವಲ್ಲ, ದೇವ್ರ ಕೃಪೆಯಿಂದ ನಾನು ಜಗಳ ಮಾಡಲ್ಲ. ನೋಡ್ರೆ ವಿಷಯ ಥ್ರಿಲ್ಲರ್, ಐ ಲೈಕ್ ದ ಥ್ರಿಲ್ ಇನ್ ದ ಲೈಫ್. ಥ್ರಿಲ್ ಇರಬೇಕು, ಅದು ಒಂದೇ ತರ ಜೀವನ. ಬೆಳಿಗ್ಗೆ ಎದ್ದು ತಿನ್ನು, ಮಧ್ಯಾಹ್ನ ತಿನ್ನು, ರಾತ್ರಿ ತಿನ್ನು, ಏನಿದ್ರೆ ಲೈಫ್ ಅಲ್ಲಿ ಅದು ಅವಾಗ ಸ್ವಲ್ಪ ಚಿಕ್ಕದಾಗಿ ಜಗಳ ಆಗ್ಬೇಕಂತ ಇಂಟಿ ಮಧ್ಯದಲ್ಲಿ, ಆಮೇಲೆ ಒಂದಾಗಬೇಕು, ಆಮೇಲೆ ಸಾರಿ ಕೇಳಬೇಕು, ಆಮೇಲೆ ಇಬ್ರು ಒಟ್ಟಾಗಿ ಜೀವಿಸ್ಬೇಕು ಅಲ್ವಾ? ಅದೇ ತಾನೇ ಜೀವನ, ಅವರೇ ಚೆನ್ನಾಗಿರೋದು. ಅದಕ್ಕೋಸ್ಕರ ಇವ್ರ ಅನೇಕ ಕಷ್ಟಗಳು ನಮಗಿದೆ. ಆದ್ರೆ ಲಾಂಗ್ ಟರ್ಮ್ ಆಗಿರುವಂತ ಕೆಲವರಿಗೆ ನೋಡುವುದಾದ್ರೆ ಅವಾಗ ಅನಾರೋಗ್ಯ ತುಂಬಾ ವರ್ಷಗಳಿಂದ ಆಗ್ತಿದೆ. ಅದು ಮಾತ್ರವಲ್ಲ, ಕುಟುಂಬಗಳಲ್ಲಿ ಅನೇಕರಿಗೆ ಎಂತ ಒಂದು ಸಂಕಟ, ಒಂದು ಕಷ್ಟ ಅಂದ್ರೆ, ಅಯ್ಯೋ ನಾನು ಇವ್ರು ಅರ್ಥ ಮಾಡ್ಕೊಳಲ್ಲ ಅಲ್ವಾ, ನಾನು ಎಷ್ಟು ಕಷ್ಟ ಪಡ್ತಾ ಇದ್ದೀನಿ, ನಾನು ಅವ್ರಿಗೋಸ್ಕರ ಜೀವಿಸ್ತಾ ಇದ್ದೀನಲ್ಲ, ಈ ತರ ಕಷ್ಟಗಳು ಅಂತ ಆಲೋಚನೆಗಳು ಅನೇಕ ನಮ್ಮಲ್ಲಿ ಉಂಟು. ಆದ್ರೆ ನನಗೆ ಗೊತ್ತಿಲ್ಲ ನಿಮ್ಮಲ್ಲಿ ಎಂತ ಒಂದು ಕಷ್ಟಗಳಿದೆ ಅಂತ ನನ್ಗೆ ಅರ್ಥ ಮಾಡ್ಕೊಳಕ್ಕೆ ಆಗದೇ ಇರ್ಬೋದು, ಯಾಕಂದ್ರೆ ನಾನು ಏಸಪ್ಪ ಅಲ್ಲ. ಆದ್ರೆ ನನ್ನ ಏಸಪ್ಪಗೆ ಎಲ್ಲ ಅರ್ಥ ಆಗ್ತದೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಮುಂದಿನ ಪಾಯಿಂಟ್ ಏನಂದ್ರೆ, God is good all the time. ನನ್ನ ಏಸಪ್ಪ ಎಲ್ಲಾ ಸಮಯದಲ್ಲಿ, ನಾವು ಕಷ್ಟಗಳು ಇರ್ಬೇಕಾದ್ರೂ ಸಹ ಆತನು ಒಳ್ಳೆಯವನೇ ಆಗಿದ್ದಾನೆ. ಆದ್ರೆ ಈ ಒಂದು ಸ್ಟೇಟ್ಮೆಂಟ್ ಬಹಳ ಬಹಳ ಕಷ್ಟ ಪ್ರಿಯರ ಅರ್ಥ ಮಾಡ್ಕೊಳ್ಳೋಕೆ, ಆದ್ರೆ ಅದು ಸತ್ಯವಾದದ್ದು. ಯಾಕಂದ್ರೆ ಎಲ್ಲ ಚೆನ್ನಾಗಿರ್ಬೇಕಾದ್ರೆ ನಮ್ಗೆ ದೇವರು ಒಳ್ಳೆಯವನು ಅಂದ್ರೆ ಹಲ್ಲೆಲೂಯಾ, ಗಾಡ್ ಇಸ್ ಗುಡ್ ಅಂತೀವಿ ನಾವು. ಅದೇ ಕಷ್ಟಗಳು, ಸಂಕಟಗಳು, ಆ ಕಣ್ಣೀರ ಮಧ್ಯೆ ನಾವು ಜೀವಿಸ್ತಾ ಇರ್ಬೇಕಾದ್ರೆ ದೇವರು ಒಳ್ಳೆಯವನು ಅಂದ್ರೆ ಏನ್ ದೇವರು ಒಳ್ಳೆಯವನು ಅಲ್ವಾ? ನಾನು ಕಷ್ಟ ಇದ್ದೀನಲ್ಲ, ಅನೇಕ ಅಂತಾನೆ ಅಂತಾರೆ, ನನ್ನ ದೇವರು ಬಿಟ್ಬಿಟ್ಟಿದ್ದಾನೆ, ನಾನು ಏನ್ ದೇವ್ರೆ ನಿಮ್ಗೋಸ್ಕರ ನಾನು ಜೀವಿಸ್ತಾ ಇದ್ದೀನಿ, ನಾನು ನಿಮ್ ತಾನೇ ಪ್ರೀತಿ ಮಾಡ್ತೀನಿ, ಆದ್ರೂ ಯಾಕೆ ನನಗೆ ಇದೆಲ್ಲ ಅನುಭವಿಸಿದ್ದಿ, ಎಷ್ಟು ಕಷ್ಟ ಅನುಭವಿಸ್ತಾ ಇದ್ದೀನಲ್ಲ ನಾನು ಅಂತ ಅನೇಕ ನಾವು ಅಂದ್ಕೋತಿದ್ದೇವೆ. ಆದ್ರೆ ದೇವರ ವಾಕ್ಯ ಸುಂದರವಾಗಿ ಹೇಳ್ತದೆ, ಆತನು ಒಳ್ಳೆಯವನು, ಆತನು ನಮ್ಮೊಂದಿಗೆ ಎಲ್ಲಾ ಒಂದು ಸಿಚುಯೇಷನ್ಸ್ ಇರ್ತಾನೆ ಅನ್ನೋದಕ್ಕೆ ಹೀಗೆ ಒಂದು ವಚನ ಓದ್ಕೋಣ. ಕೀರ್ತನೆಗಳು 84:11, Psalms 84:11. ಒಬ್ರು ಯಾಕೋಬ 1:17 ತೆಗೆದುಕೊಳ್ಳಿ. ಒಬ್ರು ಕೀರ್ತನೆಗಳು 84:11, Psalms 84:11. ಇನ್ನೊಬ್ರು ಯಾಕೋಬ 1:17, James chapter 1:17. ದೇವರು ಸೂರ್ಯನು ಪುರಾಣಿಯೂ ಆಗಿದ್ದಾನಲ್ಲ, ಯೆಹೋವನು ಕೃಪೆಯನ್ನು ಘನವನ್ನು ಅನುಗ್ರಹಿಸುವನು, ಆತನು ಸದ್ಭಕ್ತರಿಗೆ ಯಾವ ಶುಭವನ್ನು ದಯಪಾಲಿಸದೆ ಇದ್ದಾನೋ. ಯಾಕೋಬ 1:17 ಅಲ್ಮೇಲೆ ಬರೆದಿದೆ ನಮಗೆ, ಎಲ್ಲಾ ಒಳ್ಳೆಯ ದಾನಗಳು ಮೇಲಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣದಿಂದ ಎದ್ದು ಬರುತ್ತದೆ. ಹೌದು ಪ್ರಿಯರೇ, ದೇವರು ನಮ್ಮನ್ನ ಆಶೀರ್ವದಿಸೋದಕ್ಕೆ ಆಸೆ ಪಡುವಂತ ದೇವನಾಗಿದ್ದಾನೆ. ನಾವು ಅನೇಕ ಸಾರಿ ಕಷ್ಟಗಳಲ್ಲಿ ನಾವು ಕಷ್ಟವನ್ನೇ ಜೀವಿಸುತ್ತಾ ಇರ್ತೇವೆ, ಕಷ್ಟದ ಕುರಿತಾಗಿ ಯೋಚನೆ ಮಾಡ್ತಾ ಇರ್ತೇವೆ. ಆದರೆ ನನ್ನೇಸಪ್ಪ ನಮಗೆ ಮಾಡುವಂತ ಅನೇಕ ಕಾರ್ಯಗಳು, ಹಿಂದೆ ಮಾಡಿದಂತ ಕಾರ್ಯಗಳನ್ನ ಮರ್ತು ಬಿಡ್ತೇವೆ. ಆ ಒಳ್ಳೆ ಕಾರ್ಯಗಳು ಮಾಡಿದಾಗ ನಾವು ಥ್ಯಾಂಕ್ಸ್ ಹೇಳಿರಲ್ಲ. ನಾವು ನೋಡಿ ಅನೇಕ ಸಾರಿ ನಮ್ಮ ಮಕ್ಕಳು ನಾವು ಹೇಳ್ಕೊಡ್ತಿರ್ತಾನೆ, ನೀವ್ ಹೇಳ್ಕೊಡ್ತಿರ್ತಾನೆ, ಯಾರನ್ನ ಏನ ಕೊಟ್ಟರೆ ಏನ್ ಹೇಳ್ಬೇಕು, ಥ್ಯಾಂಕ್ಸ್ ಅಂತ ಹೇಳೋದು. ಆ ಮಕ್ಕಳು ಬರಲ್ಲ, ಅದು ನೋಡಿ, ಅದು ಹುಟ್ಟಾಗಿನ ಬರೋದಲ್ರಿ, ಅದು ಅಭ್ಯಾಸ ಆಗಿ. ಯಾಕಂದ್ರೆ ನಾವು ಹುಟ್ಟೋದೇ, ನಾವು ಈ ಲೋಕದಲ್ಲಿ ಹೆಂಗಿದ್ದೀವಿ, ಬಿದ್ದೋದಂತ ಲೋಕದಲ್ಲಿ, ಪಾಪದ ಲೋಕದಲ್ಲಿ ಇರ್ತೀವಲ್ಲ, ನಾವು ಕೂಡ ಪಾಪದಲ್ಲಿ ಹುಡ್ತೀವಲ್ಲ. ಆದ್ರೆ ಏನ್ ಮಾಡ್ತೀವಿ, ನಾವು ಥ್ಯಾಂಕ್ಸ್ ಅಂತ ಹೇಳಲ್ಲ. ಅವ್ರೇ ಕೂಡ ನನ್ಗದು, ನಂದೊಂದು ಹಾಕದು ಅಂತ, ಆತರ ಅಲ್ಲ ಪ್ರಿಯರೇ. ಯಾಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ ಅಂದ್ರೆ, ನಾವು ಅವ್ರು ನಾವು ಕೊಟ್ಟಿರುವಂತ ಒಂದು ಗಿಫ್ಟ್ಗಾಗ್ಲಿ, ಅವ್ರು ಕೊಟ್ಟಿರುವಂತ ಏನೇ ಆಗ್ಲಿ, ಅದಕ್ಕೆ ಮತ್ತೆ ಅವರಿಗೆ ನಾವು ಗ್ರೇಟ್ಫುಲ್ ಆಗಿರ್ತೀವಿ. ನಾವು ಅದನ್ನ ಗ್ರಾಂಟೆಡ್ ಆಗಿ ತೆಗೆದುಕೊಳ್ಳೋದಿಲ್ಲ.
ನಾವು ಏಸಪ್ಪನಿಗೆ ಥ್ಯಾಂಕ್ಸ್ ಹೇಳ್ದೆ ಇದ್ರೆ ಏನಂತ ಹೇಳಿ ಗೊತ್ತಾ, ಏಸಪ್ಪನ ಕಟ್ಟಡ ಕೊಡ್ತೀವಿ, ನೀನ್ ಕೊಡ್ಬೇಕಾದ್ರು ನೀನ್ ಒಳ್ಳೆ ದೇವ್ರು ಕೊಡು ಅಲ್ವಾ, ನಾನು ಏನೇ ಆದ್ರೂ ನೀನ್ ಕೊಡ್ಬೇಕಾಗ ನಿನ್ ಕರ್ತವ್ಯ. ಹಂಗಲ್ಲ ಪ್ರಿಯರೇ, ನಾವು ಒಳ್ಳೆಯದನ್ನ ಏಸಪ್ಪ ತೆಗೆದುಕೊಳ್ಬೇಕಾದ್ರೆ ದೇವ್ರಿಗೆ ಏನ್ ಮಾಡ್ಬೇಕು, ಥ್ಯಾಂಕ್ಸ್ ಮಾಡ್ಬೇಕು. ಆಗ್ಲೇ ನಮಗೆ ಕಷ್ಟಗಳು ಬರ್ಬೇಕಾದ್ರೆ ನಾವು ದೇವರಿಗೆ ಕಂಪ್ಲೇಂಟ್ ಮಾಡೋದಿಲ್ಲ, ಅವಾಗ ಸಹ ಏನ್ ಮಾಡ್ತೀವಿ, ನಾವು ದೇವರಿಗೆ ಸ್ತೋತ್ರ ಮಾಡ್ತೀವಿ. ಯಾಕಂದ್ರೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ತೀವಿ, ಆ ಕಷ್ಟಗಳ ಮಧ್ಯೆಯೂ ಸಹ ದೇವರು ಏನೋ ಒಳ್ಳೆಯದನ್ನ ನನಗೆ ಇಟ್ಟಿದ್ದಾನೆ. ಅದನ್ನೇ ನಾವು ಮುಂದಿನ ಪಾಯಿಂಟ್ ನೋಡ್ತೀವಿ, ಟ್ರಯಲ್ಸ್ ಹ್ಯಾವ್ ಎ ಪರ್ಪಸ್. ಪ್ರತಿಯೊಂದು ಕಷ್ಟಗಳಿಗೂ ಪ್ರಿಯರೇ, ದೇವರು ಅನುಮತಿಸಿರುವಂತ ಕಷ್ಟಗಳಿಗೆ ದೇವರ ಉದ್ದೇಶ ಒಂದು ಉಂಟು. ನಿಮಗೆ ವಾಕ್ಯ ಗೊತ್ತಿದ್ರೆ ಚೆನ್ನಾಗಿ ಅರ್ಥ ಆಗತ್ತೆ, ನಾವು ಪಡುವಂತ ಕಷ್ಟಗಳ ಹಿಂದೆ ದೇವರ ಉದ್ದೇಶ ಇದೆ ಅಂತ. ಯಾಕೋಬ 1:3 ಓದೋಣ. ಯಾಕೋಬ 1:3 ಒಂದೆರಡು ವಚನ ಹೇಳ್ತೀನಿ. ನನ್ನ ಸಹೋದರರೇ, ನಿಮ್ಮ ನಂಬಿಕೆಯ ಪರಿಶೋಧನೆ ತಾಳ್ಮೆಯನ್ನುಂಟು ಮಾಡುತ್ತದೆ ಎಂದು ತಿಳಿದು ನೀವು ನಾನಾ ವಿಧವಾದ ಕಷ್ಟಗಳಿಗೆ ಬಿದ್ದಿರುವಾಗ ಅದನ್ನು ಕೇವಲ ಆನಂದಕರವಾದದೆಂದು ಹೇಳ್ತೀರಿ. ಹಾಗಾದ್ರೆ ಆನಂದಕರವಾದ ನೆನ್ಸಕ್ಕೆ ಆ ತಾಳ್ಮೆಯು ಸಿದ್ಧಿಗೆ ಸಾಕು ಸಾಕು ಸಾಕು. ಕೃಪಾಪೂರ್ಣದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವನು. ಆದ್ದರಿಂದ ಏನ್ ಮಾಡಿ ಕಷ್ಟದಲ್ಲಿ ಬಿದ್ದಿರುವಾಗ, ನಾನಾ ವಿಧವಾದ ಕಷ್ಟಗಳಲ್ಲಿ ಬಿದ್ದಿರುವಾಗ ಅದು ಕೇವಲ ಆನಂದಕರವಾದದೆಂದು ಅಲ್ವಾ. ನನ್ಗೆ ಗೊತ್ತಿರೋ ಮಟ್ಟಿಗೆ ಲೋಕದಲ್ಲಿ ವಿಶ್ವಾಸಿಯೊಬ್ಬರೇ ಇದ್ರೆ ಹೇಳಕ್ಕಾಗೋದು, ಏಸಪ್ಪ ಒಬ್ಬರೇ ಹೇಳಿದ್ರು, ಯಾವ ದೇವ್ರುಗಳು ಹೇಳಲ್ಲ. ಹೇಳಿದ್ರೆ ಯಾವ ದೇವ್ರು ಹೇಳಲ್ಲ, ಈ ನನ್ಗೆ ತಂದ್ಕೊಬಿಡು, ಆ ಕಷ್ಟ ಎಲ್ಲ ನಿವಾರಿಸ್ಬಿಡ್ತೀನಿ ಅಂತ ದೇವ್ರು. ದೇವ್ರು ನನ್ನ ಸಿಗ್ತಾನೆ. ಎಲ್ಲಾ ತರವಾದ ಕಷ್ಟಗಳು ಬಂದ್ರು ಸಹ ಅದು ಆನಂದಕರವಾದೆಂದು ನೆನೆಸಿರಿ. ಮತ್ತೊಂದು ವಚನ 1 ಪೇತ್ರ 5:10. 1 ಪೇತ್ರ 5:10. ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದು ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧಪಟ್ಟ ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ನೋಡ್ರ. ಟ್ರಯಲ್ಸ್ ಆರ್ ಎ ಪರ್ಪಸ್. ನಾವು ಪಡುವಂತಹ ಕಷ್ಟಗಳಿಗೆ, ದೇವರು ಅನುಮತಿಸಿರುವಂತಹ ಕಷ್ಟಗಳಿಗೆ ಒಂದು ಉದ್ದೇಶ ಉಂಟು. ಏನು ಉದ್ದೇಶ ಅಂತ ನೋಡುವುದಾದ್ರೆ ಪ್ರಿಯರೇ, ಮೊದಲನೇದಾಗಿ ಅದು ನಮ್ಮ ಒಂದು ಸ್ವಭಾವಗಳನ್ನ ಕಟ್ಟುವಂತದ್ದು. ಇಟ್ ಬಿಲ್ಡ್ಸ್ ಅವರ್ ಕ್ಯಾರೆಕ್ಟರ್. ನಮ್ಮ ಒಂದು ಸ್ವಭಾವಗಳನ್ನ ಕಟ್ಟುತ್ತದೆ ಪ್ರಿಯ. ಎರಡನೇದಾಗಿ ಯಾಕೆ ದೇವರು ನಾವು ಆ ಕಷ್ಟಗಳ ಮಧ್ಯೆ ಹಾದು ಹೋಗಲಿ ಅಂತ ಅನುಮತಿಸ್ತಾನಂದ್ರೆ, ಅದು ನಮ್ಮ ನಂಬಿಕೆಯನ್ನ, ನಮ್ಮನ್ನ ಬಲಪಡಿಸ್ತದೆ. ಹಲ್ಲೆಲೂಯಾ. ಕೆಲವೊಂದ್ಸಾರಿ ನಾವು ತೆಗೆದುಕೊಳ್ಳುವಂತ ತಪ್ಪಾದ ಒಂದು ಆಯ್ಕೆಯಿಂದ ನಾವು ಕಷ್ಟಪಡ್ತೇವೆ. ಯಾರು ಅನ್ವಯಿಸಿದ್ರು ಅದನ್ನ ಎಲ್ಲಿ ಅಲ್ವಾ? ಅನೇಕ ಸಾರಿ ಏನೇ ನೋಡ್ತೀವಿ, ತಪ್ಪಾದ ಒಂದು ನಿರ್ಧಾರ ಮಾಡಿ ನಾವು ಅದರಿಂದ ಕಷ್ಟ ಅನುಭವಿಸ್ತಾ. ಅದನ್ನ ನಾನು ಹೇಳ್ತಾ ಇಲ್ಲ, ಓಕೆನಾ? ಅದು ಕೆಲವೊಂದ್ ಸಾರಿ ದೇವ್ರು ನಮ್ಮನ್ನ ಡಿಸಿಪ್ಲಿನ್ ಮಾಡ್ಬೇಕಂತ ಕಷ್ಟಗಳನ್ನ ಅನುಭವಿಸ್ತಾನ. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ದೇವರು ನಮ್ಮನ್ನ ಡಿಸಿಪ್ಲಿನ್ ಮಾಡ್ಬೇಕಂತ ಏನ್ ಮಾಡ್ತಾರಂತೆ, ಆ ಒಂದು ಕಷ್ಟಗಳನ್ನ ಅನುಮತಿಸ್ತಾನೆ. ಇದರ ಕುರಿತಾಗಿ ನೀವು ನೋಡುವುದಾದ್ರೆ, ಒಂದ್ಸಾರಿ ಯೇಸು ಕ್ರಿಸ್ತನು ಹುಟ್ಟು ಕೂಡಲನ್ನ ಹೀಲ್ ಮಾಡ್ತಾರೆ, ಗೊತ್ತಲ್ವಾ? ಅವಾಗ ಶಿಷ್ಯರು ಅದಕ್ಕೆ ಮುಂಚೆ ಏನ್ ಕೇಳ್ತಾರೆ, ಯಾರು ಮಾಡಿದ್ ಪಾಪ, ಆತ ಮಾಡಿದ್ನ, ಇಲ್ಲ ಅಂದ್ರೆ ಅವರ ತಾಯಿಗಳು ಮಾಡ್ತಾರ? ಇಲ್ಲ ಪ್ರಿಯ, ಅನೇಕ ಸಾರಿ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು, ನಾವು ಪಡುವಂತ ಎಲ್ಲಾ ಕಷ್ಟಗಳು ದೇವರಿಂದಲೇ ಅನುಮತಿಸಲ್ಪಟ್ಟಿದೆ ಅಂತ ಅಲ್ಲ. ಅದು ನಾವು ಮಾಡುವಂತ ತಪ್ಪಾದ ಕಾರ್ಯಗಳಿಂದ ಬಂದಿರ್ತದೆ. ಇಲ್ಲಿ ಹೇಳಿದ ಹಾಗೆ ದೇವರ ಮಹಿಮೆಗೋಸ್ಕರವಾಗಿ ಆ ಕಾರ್ಯಗಳು ನಡೆದಿರ್ತದೆ. ಆದ್ರೆ ದೇವರು ನಮ್ಮನ್ನ ಆ ಒಂದು ಡಿಸಿಪ್ಲಿನ್ ಮಾಡೋದಕ್ಕೋಸ್ಕರವಾಗಿ, ನಮ್ಮ ಸ್ವಭಾವವನ್ನು ಕಟ್ಟುವುದಕ್ಕಾಗಿ, ನಾವು ನಮ್ಮ ನಂಬಿಕೆಯಲ್ಲಿ ಬಲಗೊಳ್ಳುವುದಕ್ಕಾಗಿ ಆ ಒಂದು ಕಷ್ಟಗಳನ್ನ ಅನುಭವಿಸಿದ್ರೆ ನಾವೇನ್ ಮಾಡ್ಬೇಕು? ಗಾಡ್ ಈಸ್ ಗುಡ್ ಅಂತ ಹೇಳಿ. ಯಾಕಂದ್ರೆ ದೇವರು ಒಳ್ಳೆಯವನಾಗಿದ್ದಾನೆ. ಆದ್ದರಿಂದಲೇ ದೇವರು ನಮ್ಮನ್ನ ಸರಿ ಮಾಡುವುದಕ್ಕಾಗಿ, ಮೆಲ್ಟ್ ಮೋಡ್ ಮಾಡುವುದಕ್ಕಾಗಿ ಈ ಒಂದು ಕಷ್ಟಗಳನ್ನ ಅನುಮತಿಸಿದ್ದಾನೆ. ಮೆಲ್ಟ್ ಮೋಡ್ ಅಂದ್ರೆ ಗೊತ್ತಾಗತ್ತಲ್ವಾ? ಕುಂಬಾರನ ಕೈಯಲ್ಲಿ ಜೇಡಿ ಮಣ್ಣು ಹೆಂಗಿದೆ
ಅಲ್ವಾ? ಭಯಂಕರ ಆಗನ್ರಿ. ಅದೇ ನಾ ಮಣ್ಣಿಗೆ ಬಾಯಿ ಇದ್ರೆ ಏನ್ ಹಿಂಗಾಕಿ ಇಷ್ಟು ತುಳಿದಾಗಿ ಹಾಕಿ ನನ್ನ ಅಲ್ವಾ ಹೇಳ್ಬಿಡ್ತೀನಿ ನಾವು ತಾನೆ. ಹೆಂಗಾಕಿ ಪ್ರೆಸ್ ಮಾಡಿ ಎಲ್ಲ ಮಾಡಿ ಮೆಲ್ಟ್ ಮಾಡಿ ಅದು ಆಮೇಲೆ ಒಂದು ಪಾತ್ರೆ ಮಾಡ್ತಾಳೆ, ಎಷ್ಟು ಸುಂದರವಾಗಿರ್ತಲ್ಲ. ನೋಡಿದ್ರೇನ್ರಿ ಕುಂಬಾರ ಮಾಡೋದು? ಐ ಥಿಂಕ್ ನವಡೇಸ್ ದೇವ್ರು ಇದ್ರ ಕೂಡ ಮಾತಾಡ್ತಾನೆ, ನಿಮ್ಮ ಒಂದು ಕಂಪ್ನಿಗಳು ಕೂಡ ಕರೆದು ಬಾಟ್ಲುಗಳನ್ನ ಮಾಡಿ ತೋರಿಸ್ತಾರಲ್ವಾ? US ಅಲ್ಲಿ ಮಾಡಿ ಅಲ್ವಾ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಅದು ಬಂದ ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವಾ? ಆ ಒಂದು ಪಾತ್ರೆ ನೀವು ನೋಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಆ ತರ ನಮ್ಮನ್ನ ದೇವರು ಮೆಲ್ಟ್ ಮೋಲ್ಡ್ ಮಾಡಿ ಆತನ ಸಾರೂಪ್ಯವನ್ನ ನಮ್ಮ ತರೋದಕ್ಕೆ ಆತನ ಯಾವಾಗ ಕಾರ್ಯಗಳ ಮಾಡೋದಕ್ಕೆ, ಅದಕ್ಕೋಸ್ಕರವಾಗಿ ನಾವು ಆ ಒಂದು ಸಮಯಗಳು ದೇವರಿಗೆ ಸ್ತೋತ್ರ ಮಾಡುವವರಾಗಿ, ಥ್ಯಾಂಕ್ಸ್ ಮಾಡುವವರಾಗಿರಬೇಕು. ಮತ್ತೊಂದು ನಾವು ಮರಿಬಾರ್ದು. ಸೇಮ್ ಟೈಮ್ ಏನಂದ್ರೆ, ನಾನು ಕಷ್ಟಗಳನ್ನ ಅನುಭವಿಸಬೇಕಾದ್ರೆ ನಾನೊಬ್ಬನೇ ಅನುಭವಿಸ್ತಾ ಇಲ್ಲ. ದಟ್ ಈಸ್ ಮೈ ನೆಕ್ಸ್ಟ್ ಪಾಯಿಂಟ್. ವಿ ಡೋಂಟ್ ಫೇಸ್ ಟ್ರಯಲ್ಸ್ ಅಲೋನ್. ನಾವು ಕಷ್ಟಗಳನ್ನ ಒಬ್ಬಟ್ಟಿಗರಾಗಿ ಅನುಭವಿಸೋದಿಲ್ಲ ಪ್ರಿಯರೇ. ಯೆಶಾಯ 41:13 ಓದೋಣ. ಯೆಶಾಯ 41:13. ಸಹಾಯ ಮಾಡುತ್ತೇನೆ, ಭಯ ಪಡಬೇಡ. ಅಲ್ಲಿ ಸಾಕು ಮಾಡಿ. ಭಯ ಪಡಬೇಡ, ನಿನಗೆ ಸಹಾಯ ಮಾಡುತ್ತೇನೆ ಎಂದು ನಿನಗೆ ಹೇಳುವ ನಿನ್ನ ದೇವರಾದ ಯೆಹೋವನೆಂಬ ನಾನೇ ನಿನ್ನ ಕೈ ಹಿಡಿಯುತ್ತೇನಲ್ಲ. ಮತ್ತೊಂದು ವಚನ ಕೂಡ ನಾವಿಲ್ಲಿ ಜ್ಞಾಪಕ ಮಾಡ್ಕೋಬೇಕು. ಕೀರ್ತನೆ 23 ಹೇಳ್ತಾರೆ, ನಾನು ಕಾರ್ಗತ್ತಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಳಿಗೆ ಎದುರೇನು, ನಿನ್ನ ದೊಣ್ಣೆಯು ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತದೆ. ನಿಮ್ ಪಕ್ಕದವ್ರು ನೋಡಿ ಹೇಳಿ, ಗಾಡ್ ಈಸ್ ವಿತ್ ಯು ಅಂತ. ದೇವರು ನಿಮ್ಮೊಟ್ಟಿಗೆ ಇದ್ದಾನೆ. ದೇವರು ನಿಮ್ಮೊಟ್ಟಿಗಿದ್ರೆ ಏನ್ ಪಡಬೇಡ, ಭಯ ಪಡಬೇಡ. ಆತನು ಬರುವಂತ ಎಲ್ಲಾ ಕಷ್ಟಗಳ ಮಧ್ಯೆ ನಮ್ಮೊಟ್ಟಿಗೆ ಇದ್ದು ನಡೀತಾನೆ ಪ್ರಿಯರೇ. ನಾನು ಅದೇ ಒಂದು ಇದನ್ನ ಅಕ್ಕ ಬರ್ತಾರೆ, ವಾಟ್ಸಪ್ ಅಲ್ಲಿ ಒಂದು ಬಂದಿತ್ತು, ಒಂದು ವಿಡಿಯೋ ಬಂದಿತ್ತು. ಎಷ್ಟು ಚೆನ್ನಾಗಿತ್ತಂದ್ರೆ ಅದು ಆ ಮನುಷ್ಯ, ನಿಮ್ಮೆಲ್ಲರೂ ಗೊತ್ತಿರ್ಬೋದು, ಅದು ಆ ಶ್ರೀಶೋರಲ್ಲಿ ಒಬ್ಬ ನಡ್ಕೊಂಡು ಹೋಗ್ತಾ ಇರ್ತಾನೆ. ಸ್ವಲ್ಪ ದೂರ ಹೋಗಿದ ತಕ್ಷಣ 2 ಹೆಜ್ಜೆ ಇರುತ್ತೆ, ಅದಿಂದ 2 ಹೆಜ್ಜೆ ನಡ್ಕೊಂಡು ಹೋಗ್ತಾ ಇರ್ತಾರೆ. ಸ್ವಲ್ಪ ದೂರ ಹೋಗಿದ ತಕ್ಷಣ ಆ 2 ಹೆಜ್ಜೆ ಬರ್ತಾ ಇರುತ್ತೆ, 4 ಹೆಜ್ಜೆ 2 ಹೆಜ್ಜೆ ಇರುತ್ತೆ. ಅವಾಗ ಅವ್ನು ಕೇಳ್ತಾನೆ, ಏನ್ ಏಸಪ್ಪ, ನಾನ್ ಚೆನ್ನಾಗಿದ್ದಾಗ ನಾನು ಹಿಂದೆ ಬರ್ತಾ ಇದ್ದೆ, ನೀನು ನನ್ಗೆ ಗೊತ್ತಿತ್ತು, ಅದು ಇವ್ರು ತುಂಬಾ ಕಷ್ಟವಾಗಿದೆಯಲ್ಲ, ಇಲ್ಲಿ ನಾನು ದಾಟ್ ಹೋಗ್ಬೇಕಲ್ಲ ಈ ಇದರಲ್ಲಿ ಬೀಚಲ್ಲಿ, ಆವಾಗ ನನ್ನ ನಾನ್ ಮಾತ್ರ ನಡ್ಕೊಂತ ಇದ್ದೀನಿ, ನೀನೆಲ್ಲ ಹೋಗ್ಬಿಟ್ಟೆ ಅಲ್ಲ. ಅದೇನ್ ಹೇಳಿದ್ರು, ನೀನ್ ನಡೀತಾ ಇಲ್ಲ ಮಗನೇ, ನಾನಿನ್ನ ಹೊತ್ಕೊಂಡಿದ್ದೀನಿ ಅಂತ. ಹಂಗೆ ನಾನು ಏಸಪ್ಪ ಜೊತೆಲೇ ಇರ್ತ ನಾನೊಂದು ವಿಡಿಯೋ ನೋಡೋದು ತೋರ್ಸೋಣ ಅನ್ಕೊಂಡೆ, ಅದು ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿದೆ. ಐ ಲವ್ ಟು ಸಿ ದಟ್. ಎಷ್ಟು ಚೆನ್ನಾಗಿದೆ ಅಂದ್ರೆ, ಯೇಸು ಕ್ರಿಸ್ತನ ಅಂದ್ರೆ ಒಂದು ಪಿಕ್ಚರೈಸ್ ಮಾಡಿದ್ದಾರೆ. ಯೇಸು ಕ್ರಿಸ್ತನ ವೈಟ್ ಡ್ರೆಸ್ ಹಾಕಿ ಆತನ ಎಲ್ಲ ಸಮಯದಲ್ಲಿ ಎಲ್ಲ ಜೊತೆ ಇದ್ದಾರೆ. ಕಷ್ಟ ಪಡ್ತಾ ಇರ್ಬೇಕಾದ್ರೆ, ಅವರು ನೊಂದ್ಕೊಂತ ಇರ್ಬೇಕಾದ್ರೆ, ಅಳ್ತಾ ಇರ್ಬೇಕಾದ್ರೆ, ಹೌ ಬ್ಯೂಟಿಫುಲ್ ಇಟ್ ಈಸ್. ಮರಿಬೇಡಿ ಪ್ರಿಯರೇ, ನಾವು ಕಷ್ಟ ಪಡ್ಬೇಕಾದ್ರೆ ಒಬ್ಬರೇ ಕಷ್ಟ ಪಡ್ತಾ ಇಲ್ಲ, ನನ್ನ ಏಸಪ್ಪ ನನ್ನ ಜೊತೆ ಇದ್ದಾನೆ. ಯಾತಕ್ಕಾಗಿ ನಮ್ಮನ್ನ ಅವಾಗ ಕೇಳ್ತಾರಲ್ಲ, ಕೇಳಿಗೆ ದೊಡ್ಡ ಕೋಲ್ ನನಗೆ ಧೈರ್ಯ ಕೊಡುತ್ತದೆ. ಅದು ಮಾತ್ರ ಅಲ್ಲ ಪ್ರಿಯ, ನನ್ನ ಕೈ ಹಿಡಿಯುತ್ತೇನಲ್ಲ ಅಂತ ದೇವರ ಕೈ. ಐಸಾಯ 41:13 ಹೇಳುವಂತೆ, ಆತ ನಮ್ಮ ಕೈ ಹಿಡಿದು ನಡೆಸುವ ಆತನಾಗಿದ್ದಾನೆ. ನನ್ನ ದೇವರು ಯಾವತ್ತೂ ನಮ್ಮನ್ನ ಕೈ ಬಿಡೋದಿಲ್ಲ, ನಮ್ಮನ್ನ ತೊರೆಯೋದಿಲ್ಲ. ಆದ್ದರಿಂದಲೇ 7ನೇ ಪಾಯಿಂಟ್ ಏನ್ ನೋಡ್ತೀವಿ ಇಲ್ಲಿ ಅಂದ್ರೆ, 1ನೇ ಪಾಯಿಂಟ್ ನಾವೆಲ್ಲರೂ ಕಷ್ಟಗಳನ್ನ ಅನುಭವಿಸ್ತೇವೆ. ಕಷ್ಟಗಳನ್ನ ಅನುಭವಿಸಬೇಕಾದ್ರೆ ದೇವರು ನಮ್ಮ ಒಟ್ಟಿಗೆ ಇರ್ತಾನೆ, ನಾವು ಕಲ್ತಿದ್ದೇವೆ. 7ನೇದಾಗಿ ನೋಡ್ಬೇಕಾಯ್ತು ಹಬಕ್ಕೂಕನ ಈ ಒಂದು ವಾಕ್ಯಗಳ ಮೂಲಕವಾಗಿ, ನಾವು ಕಷ್ಟಗಳ ಮಧ್ಯದಲ್ಲಿ ಸಂತೋಷ ಪಡಬೇಕು. ವಿ ಹ್ಯಾವ್ ಟು ರಿಜಾಯ್ಸ್ ಇನ್ ದ ಟ್ರಯಲ್ಸ್. ಹೇಳ್ರಿ, ನಾವು ಸಂತೋಷ ಪಡಬೇಕು. ಹೇಳ್ರಿ, ಎಲ್ಲ ಚೆನ್ನಾಗಿದ್ದಾಗ ಸಂತೋಷ ಪಡೋದಲ್ಲ ಪ್ರಿಯ, ನಾವು ಕಷ್ಟ ಪಡ್ತಾ ಇರ್ಬೇಕಾದ್ರೆ ಸಂತೋಷ ಪಡಬೇಕು. ವಚನ 18 ಓದೋಣ. ಅದೇ ಹಬಕ್ಕೂಕನು 3:18 ಓದಿ. ಇಲ್ಲಿ ಹಬಕ್ಕೂಕನು ಈ ರೀತಿಯಾಗಿ ಏನ್ ಕಾರಣ ಗೊತ್ತಾ? ನಮ್ಮ ಒಂದು ಸಂತೋಷ, ಆನಂದ ಯಾವತ್ತೂ ಅಷ್ಟೇ ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರೋದಿಲ್ಲ. ಇಲ್ಲಿ ನೋಡಿ 17ನೇ ವರ್ಷದಲ್ಲಿ ಅದಿಲ್ಲ ಇದಿಲ್ಲ ಅಲ್ವಾ ಹೇಳ್ರಲ್ವಾ, ಗೊತ್ತಲ್ವಾ ನಿಮ್ಗೆ? ಅಲ್ಲಿ ಅಂಜೂರ ಬಿಡ್ತಾ ಇದ್ರೆ, ದ್ರಾಕ್ಷಾರತೆ ಇಲ್ಲೇ ಇದ್ರೆ, ಅಥವಾ ಹಿಂಡಲ್ಲಿ ಇದಿಲ್ಲ ಇದ್ರೆ, ಎಲ್ಲ ಇಲ್ಲ ಇಲ್ಲ ಅಂತ ಹೇಳಿದವರು ಈಗ 18ನೇ ವರ್ಷದಲ್ಲಿ ಹೇಳ್ತಾ ಇದ್ದಾರೆ ಹಬಕ್ಕೂಕನು, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು. ಅಂದ್ರೆ ಯಾವ ಪರಿಸ್ಥಿತಿಗಳು ಸಹ ಬದಲಾಗಿಲ್ಲ, ಆದ್ರೂ ಸಹ ಆತನು ಹೇಳ್ತಾನೆ, ನಾನು ಯೆಹೋವನಲ್ಲಿ
ಉಲ್ಲಾಸಿಸುವೆನು. ಅಂದ್ರೆ ನಮಗೆ ಎಂತ ಪರಿಸ್ಥಿತಿ ಇದ್ರೂ ಸಹ ನಾವು ಪರಿಸ್ಥಿತಿಗಳ ಮೇಲೆ ನಮ್ಮ ಸಂತೋಷ ಅವಲಂಬಿತವಾಗಿರಬಾರ್ದು ಪ್ರಿಯರೇ. ನಮ್ಮ ಒಂದು ಸಂತೋಷ ಯಾವ್ದು ಅವಲಂಬಿತವಾಗಿರ್ಬೇಕು? ದೇವರ ಮೇಲೆ. ಇಲ್ಲ ನೋಡ್ತೇವೆ 1 ಥೆಸಲೋನಿಕ 5:16 ಹೇಳ್ತದೆ, ರಿಜಾಯ್ಸ್ ಆಲ್ವೇಸ್. ಆ ವಚನ ಗೊತ್ತಾ ನಮಗೆ? ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ. ಇಲ್ಲಿ ಪೌಲ ಒಂದು ಸಜೆಷನ್ ಕೊಡ್ತಾ ಇಲ್ಲ, ಪೌಲ ಒಂದು ಕಮಾಂಡ್ ಹೇಳ್ತಾ ಇದ್ದಾನೆ. ದೇವರು ಆತನ ಮೂಲಕವಾಗಿ ಒಂದು ಕಮಾಂಡ್ ಕೊಡ್ತಾ ಇದ್ದಾರೆ, ಯಾವಾಗಲೂ ನೀನು ಕರ್ತನಲ್ಲಿ ಸಂತೋಷಿಸಬೇಕು. ಯಾವಾಗಲೂ ಅನ್ಬೇಕಾದ್ರೆ ಎಲ್ಲಾ ಪರಿಸ್ಥಿತಿಗಳಲ್ಲಿ, ಎಲ್ಲಾ ಸಮಯಗಳಲ್ಲಿ, ಏನಿದ್ರೂ ಸರಿ, ಏನಿಲ್ಲಾನು ಸರಿ, ಬಿರಿಯಾನಿ ಇದ್ರೂ ಸರಿ, ರಸಾನ ಇದ್ರೂ ಸರಿ, ನೀವೇನ್ ಮಾಡಿದಂತೆ ಸಂತೋಷಿಸ್ತೇವೆ ಅಂದ್ರೆ. ಬಿರಿಯಾನಿ ಇಲ್ಲ ಅಂದ್ರೆ ಒಂದ್ ಮನೆಯಲ್ಲಿ 7 ಗಲಾಟೆನಪ್ಪ. ಚರ್ಚಲ್ಲಿ ಇದು ಹೇಳ್ಬಿಡ್ತೀನಿ, ಓಕೆನಾ? ನಿಮ್ಗೆ ಹೇಳ್ತಿಲ್ಲ, ಬೇರೆ ಚರ್ಚೆ ಹೇಳ್ತೀನಿ. ಏನೋ ಬಿರಿಯಾನಿ ಕೊಟ್ಟಿಲ್ಲ, ಬಿರಿಯಾನಿ ಹಾಕಿಲ್ಲ ಚರ್ಚಲ್ಲಿ. ಸಂತೋಷನೇ ಇಲ್ಲ ಮಕ್ಕಳಲ್ಲಿ. ಹಬ್ಬ ಬಿರಿಯಾನಿ ತಿನ್ಬಿಟ್ರೆ ಏನ್ ಸಂತೋಷ ಅಂತಂದ್ರೆ ಅಲ್ವಲ್ಲ? ಚಿಕ್ಕ ಚಿಕ್ಕ ವಿಷಯದಲ್ಲಿ ಪ್ರಿಯರೇ, ನಾವು ಚಿಕ್ಕ ಚಿಕ್ಕ ನೋಡುವುದಾದ್ರೆ ಕಷ್ಟಪಡ್ಬೇಕಾದ್ರೆ ನಾವೇನ್ ಮಾಡ್ತೀವಿ? ರಿಜಾಯ್ಸ್ ಮಾಡೋದಿಲ್ಲ. ದೇವರಲ್ಲಿ ನಾವು ಸಂತೋಷಿಸಬೇಕು. ಐ ಲೈಕ್ ಟು ಸೇವ್ ಒನ್ ಎಕ್ಸಾಂಪಲ್ ಹಿಯರ್ ಫ್ರಮ್ ದ ಬೈಬಲ್. ಉದಾಹರಣೆಯಾಗಿ ನಾನೊಂದು ಸಂಭವನೆ ಹೇಳ್ತೀನಿ. ಅಪೊಸ್ತಲರ ಕೃತ್ಯ 16ನೇ ಅಧ್ಯಾಯದಲ್ಲಿ ನಮ್ಮೆಲ್ಲರೂ ಗೊತ್ತು ಅಂತ ಪೌಲ ಸೀಲರನ್ನು ಏನ್ ಹಾಕಿದ್ರು? ಪ್ರಿಸನ್ ಹಾಕಿದ್ರು, ಅಂದ್ರೆ ಸೆರೆಮನೆ. ಇವಾಗಿಂತ ಸೆರೆಮನೆ ಅಲ್ಲ, ಅಲ್ಲಿ ಅವಾಗ ತುಂಬಾ ಭಯಂಕರವಾಗಿರೋದು. ಓಕೆನಾ? ಕಾಲುಗಳಿಗೆ ಇದು ಸರಪಳಿ ಹಾಕ್ಬಿಡ್ತಾ ಇದ್ರು, ತುಂಬಾ ಕಷ್ಟಪಡ್ತಾ ಇದ್ರು ಅವಾಗ. ಅಲ್ಲಿ ನೋಡುವುದಾದ್ರೆ ಅವರು ಏನ್ ತಪ್ಪು ಮಾಡಿರಿ ಒಳಗಡೆ ಹೋದ್ರು? ಅವ್ರೇನು ತಪ್ಪು ಮಾಡಿರಲಿಲ್ಲ ಅಲ್ವಾ? ನೀವು ನೋಡಿದ್ರೆ ಸುವಾರ್ತೆ ಸಾರಿದಕ್ಕೋಸ್ಕರವಾಗಿ, ದೇವರ ರಾಜ್ಯಕ್ಕೋಸ್ಕರವಾಗಿ ಅವ್ರೇನ್ ಮಾಡಿದ್ರು? ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ. ಆದ್ರೆ ಅದನ್ನ ಯಾರು ಅನುಮತಿಸಿದ್ರು ಗೊತ್ತಾ? ದೇವರೇ ಅನುಮತಿಸಿದ್ರು. ಗಾಡ್ ಅಲೋಡ್ ದೆಮ್ ಟು ಬಿ ರಾಂಗ್ಲಿ ಟೇಕನ್ ಅಂಡ್ ಥ್ರೋನ್ ಇನ್ ದ ಪ್ರಿಸನ್. ಅವನ್ನ ಸೆರೆಮನೆಗೆ ಹಾಕ್ಬೇಕಂತ ದೇವರೇ ಅನುಮತಿಸಿದ್ದು. ಅದು ಅವಾಗ ಪೌಲ ಸೀಲರಿಗೆ ಗೊತ್ತಿರಲಿಲ್ಲ. ಆದ್ರೆ ಆ ಒಂದು ಕಷ್ಟಗಳ ಮಧ್ಯೆ ಏನ್ ಮಾಡ್ತಾ ಇದ್ರು? ಅವರು ದೇವ್ರನ್ನ ಕೊಂಡಾಡ್ತಾ ಇದ್ರು, ಸ್ತುತಿಸ್ತಾ ಇದ್ರು, ಹಾಡು ಹೇಳ್ತಾ ಇದ್ರು, ಸಂತೋಷವಾಗಿದ್ರು. ಆದ್ರೆ ಕೊನೆ ನೀವು ನೋಡ್ಬೇಕಿದ್ರೆ ಅವಳೊಂದು ಸಂಪೂರ್ಣ ಕುಟುಂಬನೇ ರಕ್ಷಣೆ ಹೊಂತು. ಯಾವುದು? ಜೈಲರ್ ಕುಟುಂಬ. ಆಗ ಅವ್ರಿಗೆ ಗೊತ್ತಾಯ್ತು ಯಾಕೆ ದೇವರು ನಮ್ಮನ್ನ ಸೆರೆಮನೆಗೆ ಕಳಿಸ್ಕೊಟ್ರು ಅಂತ. ಅದೇ ರೀತಿಯಾಗಿ ನಮ್ಮ ಜೀವಿತಗಳಲ್ಲಿ ಒಂದು ಉದ್ದೇಶ ಇದ್ರೆ, ಉದ್ದೇಶ ಇಲ್ಲದೆ ದೇವರು ನಮಗೆ ಕಷ್ಟಗಳನ್ನ ಬರಗೊಳಿಸೋದಿಲ್ಲ, ಅನುಮೋದಿಸೋದಿಲ್ಲ. ಚೆನ್ನಾಗಿ ತಿಳ್ಕೊಳ್ಳಿ. ಅವ್ರ ಆಮೇಲೆ ಗೊತ್ತಾಯ್ತು ನೋಡಿ, ಒಂದು ಫುಲ್ ಕುಟುಂಬನೇ ಬಂತು ಅವ್ರ ಮೂಲಕವಾಗಿ. ನಂತರ ದೇವರು ಅವ್ರನ್ನ ಬಿಡುಗಡೆ ಸಹ ಮಾಡಿದ್ರು. ಅದೇ ರೀತಿಯಾಗಿ ನಮ್ಮ ಜೀವಿತಗಳ ಕಷ್ಟಗಳು ಬರ್ಬೇಕಾದ್ರೆ, ದೇವರು ಅಲೋ ಮಾಡ್ಬೇಕಾದ್ರೆ, ಡೋಂಟ್ ಗ್ರಂಬಲ್, ಗೊಡುಗಿಟ್ಬೇಡ್ರಿ, ದೇವರನ್ನ ಪ್ರಶ್ನೆ ಮಾಡಬೇಡಿ. ದೇವರು ಅದರ ಹಿಂದೆ ಒಂದು ಉದ್ದೇಶವನ್ನ ಇಟ್ಟಿದ್ದಾನೆ. ಅದಕ್ಕೆ ದೇವರು ಅದನ್ನ ಅನುಮತಿಸ್ತಾನೆ ಪ್ರಿಯ. ಇಲ್ಲಿ ನಾವು ಕಲಿಬೇಕಾದ ಒಂದು ಪಾಠ ಏನ್ ಗೊತ್ತಾ? ಪೌಲ ಸೀಲರ ಹಾಗೆ ದೇವರಲ್ಲಿ ಏನ್ ಮಾಡ್ಬೇಕು? ಸಂತೋಷಿಸಬೇಕು, ಉಲ್ಲಾಸ ಪಡಬೇಕು, ದೇವರಿಗೆ ಸ್ತೋತ್ರ ಗೀತೆಗಳನ್ನ ಆಡ್ಬೇಕು. ಅದನ್ನ ಅನೇಕ ಸಾರಿ ನೋಡಿದ್ದೀವಿ. ನಾವು ಸಂತೋಷವಾಗಿರ್ಬೇಕಾದ್ರೆ ತುಂಬಾ ಚೆನ್ನಾಗಿ ದೇವ್ರ ಸ್ತೋತ್ರ ಮಾಡ್ತೀವಿ. ನೋಡಿದ್ದೀರಾ ನೀವು? ಅಲ್ಲ, ಮನುಷ್ಯರಾಗಿ ಅನ್ಭವಿಸಿರ್ತೀವಿ ನಾವಲ್ಲ. ಯಾಕಂದ್ರೆ ಚೆನ್ನಾಗಿ ನಾವು ಸ್ತೋತ್ರ ಮಾಡ್ತೀವಿ, ನಾವು ಸಂತೋಷವಾಗಿದ್ದೀವಿ. ಹಾರ್ಟ್ ಇಸ್ ರಿಜಾಯ್ಸಿಂಗ್. ನಮ್ಮ ಹೃದಯ ನಮ್ಮಲ್ಲಿ ಸಂತೋಷವಾಗಿದೆ ಅದಕ್ಕೋಸ್ಕರವಾಗಿ. ಆದ್ರೆ ಕಷ್ಟಗಳು ಬಂದಾಗ, ನೋವುಗಳು ಬಂದಾಗ ಏನ್ ಮಾಡ್ತೀವಿ ಪ್ರಿಯರೇ? ಅದನ್ನೇ ನಾವು ಯೋಚನೆ ಮಾಡೋದು. ಅಯ್ಯೋ ಏನೋ ಬಂದ್ಬಿಟ್ಟಿದೆ, ನಮ್ಗೆ ಏನೋ ಕಾಯಿಲೆ ಬಂದ್ಬಿಟ್ಟಿದೆಯಲ್ಲ, ಏನೋ ಇದೆ, ಅದನ್ನೇ ಯೋಚನೆ ಮಾಡ್ತಾ ಇದ್ದೀವಿ ಹೊರತು ದೇವರನ್ನು ನಾವು ಸ್ತೋತ್ರ ಮಾಡೋದಿಲ್ಲ ಪ್ರಿಯರೇ. ಅದಕ್ಕಾಗಿ ಮುಂದೆ ನಾವು ನೋಡ್ತೇವೆ, ಜಾಯ್ ಕಮ್ಸ್ ಫ್ರಮ್ ದ ಲಾರ್ಡ್. ದೇವರಿಂದಲೇ ಆ ಒಂದು ಆನಂದ, ಸಂತೋಷ ಬರುವಂಥದ್ದು. ಕರೆಕ್ಟ್ ಅಲ್ವೇನ್ರಿ? ಕಷ್ಟಗಳಲ್ಲಿ ಸಂತೋಷಕ್ಕಾಗತ್ತೇನ್ರಿ? ನಾರ್ಮಲ್ ಆಗಲ್ಲ, ನ್ಯಾಚುರಲ್ ಆಗಲ್ಲ. ಆದ್ರೆ ದೇವರು ನಮಗೆ ಆ ಆನಂದವನ್ನ, ಉಲ್ಲಾಸವನ್ನ, ಆ ಸಂತೋಷವನ್ನ ಕೊಡುವಾತನಾಗಿದ್ದಾನೆ. ಯಾವಾಗ? ಚೆನ್ನಾಗಿ ಕೇಳಿಸ್ಕೊಳ್ಳಿ. ಯಾವಾಗ ಅನ್ಬೇಕಾದ್ರೆ, ನನಗೂ ದೇವರಿಗೂ ಒಳ್ಳೆಯ ಸಂಬಂಧ ಇರ್ಬೇಕಾದ್ರೆ, ಒಳ್ಳೆಯ ಅನ್ಯೋನ್ಯತೆ ಇರ್ಬೇಕಾದ್ರೆ. ಇಲ್ಲಿ ಹಬ್ಬಕ್ಕೊಬ್ಬರಿಗೆ ಚೆನ್ನಾಗಿ ಗೊತ್ತಾನೆ ದೇವ್ರ ಕುರಿತಾಗಿ. ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಹೇಳ್ತಾನೆ, ಯೆಹೋವನಲ್ಲಿ ಉಲ್ಲಾಸಿಸುವೆ, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು. ಆತನಿಗೆ ದೇವರು ಏನಾಗಿದ್ದಾರಿ? ರಕ್ಷಕನಾಗಿದ್ದ.
ನನಗೆ ಆ ಒಂದು ರಕ್ಷಣಾ ಆನಂದ ಗೊತ್ತಿದ್ರೆ, ನನ್ನ ರಕ್ಷಣೆಯಲ್ಲಿ ಸರಿಯಾಗಿ ಇರುವುದಾದ್ರೆ, ನನ್ನ ದೇವ್ರ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ, ನನ್ನ ಏಸಪ್ಪನಿಗೆ ಒಳ್ಳೆಯ ಒಂದು ಸಂಬಂಧದಲ್ಲಿ ಅನ್ವಂತ ಇರುವುದಾದ್ರೆ, ನಾನೇನ್ ಮಾಡ್ತೀನಿ, ಆ ಕಷ್ಟಗಳ ಮಧ್ಯೆ ಸಹ ಆನಂದಿಸ್ತೇನೆ. ಯಾಕಂದ್ರೆ ಆನಂದ ಕೊಡೋದು ಯಾರು? ದೇವರೇ ಆಗಿದ್ದಾನೆ. ಗಲಾತ್ಯ 5ನೇ ಅಧ್ಯಾಯದಲ್ಲಿ ಇದಿದೆ ಗೊತ್ತಾ ನಿಮಗೆ, ಫ್ರೂಟ್ ಆಫ್ ದ ಸ್ಪಿರಿಟ್ ಅಂದ್ರೆ ಆತ್ಮದ ಫಲಗಳು ಗೊತ್ತಲ್ವಾ? ಆ ವಚನ, ಆ ಒಂದು ಅಧ್ಯಾಯ, ಆ ವಚನ ಓದಿ. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಾಕು. ಸಮಾಧಾನ. ಪ್ರೀತಿ ಇಂಗ್ಲಿಷ್ ಓದಮ್ಮ. Galatians chapter 5 verse 22 ನಮ್ಮ 22 ಹೇಳಿದ ವಚನ ಇಂಗ್ಲಿಷ್ ಓದ್ರಿ, ಯಾಕಂದ್ರೆ ಕಾಣ್ರೆ ಸಂತೋಷ ಅಂತ. ಲವ್, ಜಾಯ್, ಏನಪ್ಪ ಜಾಯ್ ಅಲ್ವಾ? ಈ ನೋಡಕ್ ಬಂದ್ರೆ ಜಾಯ್ಗೂ ಹ್ಯಾಪಿನೆಸ್ಗೂ ವ್ಯತ್ಯಾಸ ಇದೆ. ನೀವು ತಿಳ್ಕೊಬೇಕಾದ್ರೆ ಇಲ್ಲಿ ಕನ್ನಡ ಹಂಗೆ ಹಾಕ್ಬಿಟ್ಟವ್ರು. ಆನಂದ ಅದು. ಜಾಯ್ ಅಂದ್ರೆ ಆನಂದ, ಹ್ಯಾಪಿನೆಸ್ ಅಂದ್ರೆ ಸಂತೋಷ. ಹ್ಯಾಪಿನೆಸ್ ಅಂದ್ರೆ ಸಂತೋಷ ಅಂದ್ರೆ ನಾವು ಹೊರಗಡೆ ಇರುವಂತ ಕಾರ್ಯಗಳನ್ನ ನೋಡಿ ಸಂತೋಷ ಪಡ್ತೀವಿ. ಅರ್ಥ ಆಗತ್ತಲ್ಲ? ನಮ್ ಕಣ್ಣುಗಳು ಕಾಣೋದನ್ನ, ನಾವು ರುಚಿ ನೋಡೋದನ್ನ, ನಾವು ಮಾತಾಡೋದು ನೋಡಿ ನಮ್ಗೆ ಸಂತೋಷ ಬರ್ತದೆ. ಅದೇ ಆನಂದ ಅನ್ನೋದು ಒಳಗಡೆಯಿಂದ ಬರೋದು, ಬಿಳಿಸ್ ಅಂತ ನೋಡಿ, ಒಳಗಡೆಯಿಂದ ಬರೋದು ಆನಂದವಾಗಿರುವಂತದ್ದು. ಅದೇನಂದ್ರೆ ನಮ್ಮಲ್ಲೇ ಇರುವಂತದ್ದು. ಅದನ್ನೇ ಇಲ್ಲಿ ಗಲಾತ್ಯ 5ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾ ಇದ್ದಾನೆ, ದ ಜಾಯ್ ಇಸ್ ಆಲ್ಸೋ ಒನ್ ಆಫ್ ದ ಫ್ರೂಟ್ ಆಫ್ ದ ಸ್ಪಿರಿಟ್. ಆ ಒಂದು ಆನಂದ ಅನ್ನುವಂಥ, ಸಂತೋಷ ಅನ್ನುವಂಥ ನೀವು ನೋಡುವುದಾದ್ರೆ ಅದು ದೇವರ ಆತ್ಮನ ಕೊಡುವಂತ ಫಲ. ದೇವರಾತ್ಮನ ಆ ಒಂದು ಫಲ ನಮ್ಮಲ್ಲಿ ಬಂದು ನಮ್ಮಲ್ಲಿ ನೆಲೆಗೊಂಡು ಬೆಳಿಬೇಕಂದ್ರೆ ನಾವೇನಾಗಿರ್ಬೇಕು? ದೇವರಲ್ಲಿ ಚೆನ್ನಾಗಿ ಅಂಟ್ಕೊಂಡವರಾಗಿರ್ಬೇಕು. ನಾವ್ ಯಾವಾಗ್ಲೂ ಒಂದ್ಸತಿ ಏಸಪ್ಪ ನೋಡಿ ಬಾಯ್ ಅಂದ್ರೆ ನಾವು ಸಂತೋಷವಾಗಿರಕ್ಕಾಗಲ್ಲ. ಸಂಡೇ ಮಾತ್ರ ಏಸಪ್ಪ, ಮಂಡೆಯಿಂದ ಸ್ಯಾಟರ್ಡೇ ಬೇರೆ ಅಪ್ಪ ಅಂದ್ರೆ ಆಗಲ್ಲ. ಆ ಸಂತೋಷ ನಮ್ಗೆ ಬರಲ್ಲ, ಆನಂದ ನಮ್ಗೆ ಬರಲ್ಲ. ನಾವ್ ಅಂತವ್ರೆ, ನಾವ್ ನೋಡ್ರೆ ಅಂತ ವಿಶ್ವಾಸಗಳಾಗಿರೋ ನಾವುಗಳೇ ಏನ್ ಮಾಡ್ತೀವಿ ಗೊತ್ತಾ? ಆವಾಗಲೇ ನಾವು ಕಷ್ಟ, ದುಃಖ, ಕಣ್ಣೀರು ಬಂದಾಗ ಏನ್ ಮಾಡೋದು? ದೇವರನ್ನ ಪ್ರಶ್ನೆ ಮಾಡೋದು, ದೇವರನ್ನ ಬಿಟ್ಟು ಹೋಗುವಂತದ್ದು. ಇಲ್ಲಿ ನೋಡಿ ಎಷ್ಟ್ ಚೆನ್ನಾಗಿ ಹಬಕ್ಕೂಕ್ ಹೇಳ್ತಾನೆ. ಹಬಕ್ಕೂಕ್ ಮಾಡಿದಾನಂದ್ರೆ ಆ ಒಂದು ಸಂಬಂಧ, ಅನ್ಯೋನ್ಯತೆ ದೇವರೊಟ್ಟಿಗೆ ಇದ್ದಿದ್ದರಿಂದಲೇ ಆತನು ಹೇಳ್ತಾ ಇದ್ದಾನೆ, ನಾನು ದೇವರಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು ಎಂದು. ಅಲ್ಲಿ ದೇವರನ್ನ ಬಿಟ್ಟು ಹಬಕ್ಕೂಕನು ಹೋಗಲಿಲ್ಲ. ಎಲ್ಲಾ ಕಷ್ಟಗಳು ಬಂದ್ರು. ಮತ್ತೊಂದು ವಾಕ್ಯ ಅದನ್ನು ಓದಿ. ಯಾರಾದೊಬ್ರು ಹಬಕ್ಕೂಕ ಇಲ್ಲ 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 ಅಂತ ನಾನು ಅದು ಓದಿ. ಅಂಜೂರ ಚಿಗುರಿದ್ರು, ದ್ರಾಕ್ಷಾರಸ ಹಣ್ಣು ಸಿಗುತ್ತಿದ್ರು, ಎಣ್ಣೆ ಮರ ಉತ್ಪತ್ತಿ ಶೂನ್ಯವಾದ್ರು, ಕೊಡದೆ ಹೋದ್ರು, ನಾಶವಾದ್ರು, ನಿಲ್ದಿದ್ರು. ನೋಡ್ರಾ ಹೆಂಗೆ ಆತನಿಗೆ 18ನೇ ವರ್ಷದಲ್ಲ 18ನೇ ವರ್ಷದಲ್ಲಿ ಹೇಳ್ತಾನೆ ಅಂದ್ರೆ ಆತನು ದೇವರಲ್ಲಿ ಹೋದ ಕಷ್ಟ ಬಂದಾಗ ದೇವರನ್ನ ಬಿಟ್ಟು ಹೋಗ್ಲಿಲ್ಲ. ಪ್ರಿಯ ಚೆನ್ನಾಗಿ ಕೇಳಿಸ್ಕೊಳ್ಳಿ. ಅನೇಕ ನಾವೇನ್ ಮಾಡ್ತೀವಿ? ಕಷ್ಟಗಳು ಬಂದಾಗ ದೇವರಲ್ಲಿ ಹೋಗಿ ದೇವರನ್ನ ಬಿಟ್ಟು ಹೋಗ್ಬಿಟ್ಟಿದ್ದೀವಿ. ಅನೇಕ ವಿಶ್ವಾಸಿಗಳು ಮಾಡ್ತಾರೆ ಈ ಲೋಕದಲ್ಲಿ ಪ್ರಿಯರೇ. ನಮ್ಮ ಸಭೆಗಳಲ್ಲಿ ಅನೇಕರು ಮಾಡ್ತಾರೆ ಆ ತರ ಆಗಿ. ಕಷ್ಟಗಳು, ನೋವುಗಳು ಬಂದಾಗ ಏನ್ ಮಾಡ್ಬಿಡ್ತಾರೆ? ದೇವರನ್ನ ಬಿಟ್ಟು ಹೋಗ್ತಾರೆ. ಆದ್ರೆ ನಾವು ಮರ್ತು ಹೋಗ್ತಾ ಇದೀವಿ. ನಾವು ದೇವರ ಅಲ್ಲಿಗೆ ಹೋಗ್ಬೇಕು ಪ್ರಿಯರೇ, ದೇವರ ಹತ್ರನೇ ಹೋಗ್ಬೇಕು. ನಾವ್ ಹೆಂಗಿದ್ದೀವಿ ಪ್ರಿಯರೇ? ಕಷ್ಟಗಳು ಬಂದಾಗ ನಾವು ಯಾರ ಮೇಲೆ ಆತ್ಕೊಳ್ತೇವೆ, ಯಾರಲ್ಲಿಗೆ ಓಡೋಗ್ತೇವೆ? ಮೊದಲನೇದಾಗಿ ಕೆಲವು ನಾವೇನ್ ಮಾಡ್ತೀವಿ ಗೊತ್ತಾ? ನಮ್ಮನ್ನೇ ನಾವು ಆತ್ಕೊಳ್ತೇವೆ. ಯಾಕಂದ್ರೆ ನನಗೆ ಬುದ್ಧಿ ಇದೆ, ನನ್ಗೆ ಶಕ್ತಿ ಇದೆ, ನನ್ಗೆ ಆದಾಯ ಇದೆ, ನನ್ಗೆ ಐಶ್ವರ್ಯ ಇದೆ ಅಲ್ವಾ, ನನಗೆಲ್ಲವೂ ಇದೆ, ನನ್ ಕೈಲಿ ಆಗತ್ತೆ ಮಾಡಕ್ಕೆ ಅಂತ ಕಷ್ಟದಿಂದ ಹೊರಗಡೆ ಬರೋದಿಕ್ಕೆ ಪಡ್ತಾ ಇರ್ತೀವಿ. ನೋಡಿದ್ದೀರಾ ನೀವು? ಅನೇಕ ವಿಶ್ವಾಸಿಗಳು ನೋಡಿದೀನಿ. ಪಡ್ತಾರೆ ಕಷ್ಟ ಪಡ್ತಾನೆ ಇರ್ತಾರೆ, ಆದ್ರೂ ಹೊರಗಡೆ ಬರ್ಕಾಗ್ತಾ ಇದೀವಿ. ಎಲ್ಲ ಇದೆ ಅವ್ರಿಗೆ, ಬಿಕಾಸ್ ಇಂಟೆಲಿಜೆಂಟ್. ಓಕೆನಾ? ಅವ್ರು ತುಂಬಾ ಚೆನ್ನಾಗಿ ಓದ್ತಾರೆ. ನಮ್ಮೆಂತೆಲ್ಲ ಚೆನ್ನಾಗಿ ಓದ್ತಾರೆ, ಚೆನ್ನಾಗಿ ಜ್ಞಾನ ಗೊತ್ತು, ಎಕ್ಸ್ಪೋಜರ್ ಇದೆ ಅವ್ರಿಗೆ, ಅವ್ರು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ, ಎಲ್ಲ ಇದೆ. ಆದ್ರೂ ಸಹ ಕಷ್ಟ ಹೊರಗಡೆ ಬರಕಾಗ್ತಾ ಇಲ್ಲ. ನಾನ್ ನೋಡಿದ್ರೆ ಅನೇಕ ವಿಶ್ವಾಸಿಗಳನ್ನ ಪಾಪ ನಾವು ಸೇವ್ ಮಾಡ್ಬೇಕಾದ್ರೆ ನೋಡ್ತೀವಲ್ಲ, ಅನೇಕ ನಮ್ಮ ಕೌನ್ಸಿಲಿಂಗ್ ಎಲ್ಲ ಬರ್ತಾರಲ್ಲ, ಅವ್ರು ನೋಡ್ತೀವಿ ಎಷ್ಟು ಕಷ್ಟ ಪಡ್ತಾ ಇರ್ತಾರ ಅವ್ರು. ಆದ್ರೆ ಹೊರಗಡೆ ಬರಕ್ಕೆ ಆಗ್ತಾ ಇಲ್ಲ ಅವ್ರ ಕೇಳಿ. ಆ ಕಷ್ಟ ಏನ್ ಬೈದಾದ್ರೆ ಗೊತ್ತಾಗ್ತಾರ, ಅದು ಬೇರೆ ಪಾಯಿಂಟ್. ಪಾಪ ಅವ್ರಿಗೆ ಅರ್ಥನೇ ಆಗಲ್ಲ. ಕೆಲವರು ಆತರ, ಕೆಲವ್ರು ಏನ್ ಮಾಡ್ತಾರೆ? ಕಷ್ಟ ಬಂದ ತಕ್ಷಣನೇ
ಕಷ್ಟದ ಸ್ವಲ್ಪ ತಾತ್ಕಾಲಿಕವಾಗಾದ್ರೂ ನಮ್ಗೆ ಬಿಡುಗಡೆ ಸಿಗ್ಲಿ ಅಂತ ಲೋಕದ ಪ್ಲೆಜರ್ಗಳಿಗೆ ಹೋಗ್ಬಿಡ್ತಾರೆ. ಏನ್ ಮಾಡ್ತಾರೆ? ಲೋಕದಲ್ಲಿರುವಂತ ಎಲ್ಲ ಆಸೆ ಅಭೋಗಗಳಿಗೆ ಹೋಗ್ಬಿಡ್ತಾರೆ. ಏನ್ ಮಾಡ್ತಾರೆ? ಒಂದ್ ಸ್ವಲ್ಪ ಆ ಕಡೆ ಹೋಗೋಣ, BAR ಬಾರ್, ಈ ಕಡೆ ಒಂದ್ ಸ್ವಲ್ಪ ಹೋಗೋಣ, SMOKING ಸ್ಮೋಕಿಂಗ್ ಅಲ್ವಾ? ಈ ತರ ಆಮೇಲೆ ಸ್ವಲ್ಪ ಅಲ್ಲಿ ಹೋಗ್ಬಿಡೋಣ, ಇಲ್ಲಿ ಹೋಗೋಣ. ನೀವು ನೋಡಿದ್ರೆ ಆ ಕಷ್ಟ ತಾತ್ಕಾಲಿಕನೇ. ಪಾಪ ಅವ್ರ ಹೊರಗಡೆ ಹೋಗಿ ಮನೆಯೊಳಗೆ ಬಂದ ಪರಿಸ್ಥಿತಿ ಗೊತ್ತಲ್ವಾ? ತಥಾ ಪರಿಸ್ಥಿತಿ, ಅವ್ರಿಗೆ ಏನು ಮಾಡಕ್ಕಾಗ್ತಾ ಇಲ್ಲ. ಹಾಗೆ ಕೆಲವೊಂದು ಸಮಯ ಮಾತ್ರ ಹೊರಗಡೆ ಅನ್ನಾಗಿ ನಾವು ಅನ್ಬಿಲಿವರ್ಸ ಚೆನ್ನಾಗಿ ತಿಳ್ಕೊಳ್ಳಿ. ಅವಿಶ್ವಾಸಿ ಕುರಿತಾಗಿ ವಿಶ್ವಾಸಿ ಕುರಿತಾಗಿ ಮಾತಾಡೋದು ನಾನು ಹಂಗ್ ಮಾಡ್ತಿದ್ವಿ ನಾನು. ಆದ್ರೆ ಕಷ್ಟಗಳು ಬಂದಾಗ ಅನೇಕ ಸಾರಿ ನಾವು ಏನ್ ಮಾಡ್ತೀವಿ? ನಮ್ಮ ಮೇಲೆ ಹಾತ್ಕೋತೀವಿ. ಎರಡನೇದಾಗಿ ಲೋಕಕ್ಕೆ ಹೋಗ್ತೀವಿ. ಮೂರನೇದಾಗಿ ಏನ್ ಮಾಡ್ತೀವಿ? ಯಾರಾದ್ರೂ ಒಬ್ರು ಸಿಗ್ತಾರ ಅಂತ ಜನಗಳ ಮೇಲೆ ಅಥವಾ ವಿಶ್ವಾಸಿಗಳ ಮೇಲೆ, ಪಾಸ್ಟ್ಗಳ ಮೇಲೆ ನಾವು ಹಾತ್ಕೊಳ್ತೀವಿ. ನಾನು ಅವ್ರ ಹತ್ರ ಹೋಗಿ ಪ್ರೇ ಮಾಡಿಸ್ಕೊಂಡ್ರೆ ನನ್ನ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡ್ತಾರೆ. ಹಲೋ, ನೀನ್ ಕೂತ್ಕೊಂಡು ಪ್ರೇಯರ್ ಮಾಡಿದ್ರೆ ಅದು ಮಾಡಲ್ಲ ಅಲ್ವಾ? ಯಾರಾದ್ರೂ ಪ್ರೇಯರ್ ಮಾಡಿ ಚೆನ್ನಾಗ್ಬಿಡುತ್ತಾ? ಅದ್ರ ಮೂಲ ಕಾರಣ ಯಾರು? ಆ ಒಂದು ಕಷ್ಟಗಳು ಬರೋಕ್ಕೆ ಅನ್ಮನ್ಸಿರೋದು ಯಾರೀ? ನನ್ನ ಏಸಪ್ಪ ಹತ್ರನೇ ಹೋಗ್ಬೇಕು. ಹೋಗಲ್ಲ ಇವ್ರು ಜನಗಳ ಹತ್ರ ಹೋಗಿ ಬೆಂಗಳೂರು ಅಂತ ಎಲ್ಲಾ ಪಾಸಿಗಾದ ಪ್ರೇಯರ್ ಮಾಡಿಸ್ಕೊಂಡ್ರು ಆ ಸಮಸ್ಯೆ ತೀರ, ಆ ಕಷ್ಟ ಅದು ಹೋಗಲ್ಲ. ಅರ್ಥನೇ ಮಾಡ್ಕೋತಾ ಇಲ್ಲ ಅವರು. ಓಕೆನಾ? ಆದ್ರೆ ಕೆಲವರಿದ್ದಾರೆ, ಅದೇ ಹೇಳ್ತಾರಲ್ಲ 30, 60, 100ರಷ್ಟು ಅಂತ. ಅವ್ರೇನ್ ಮಾಡ್ತಾರೆ? ಏಸಪ್ಪನೇ ನೀನೇ ನನಗೆ ಗತಿ ತಂದೆ, ನೀನೇ ನನಗೆ ಗೊತ್ತು, ನನ್ ಕಷ್ಟ ಕೊಟ್ಟಿದ್ದಿ, ನಾನೇ ನಿರಂತರ ಬರ್ತೀನಿ, ನನ್ನ ಕಷ್ಟದ ಬಿಡುಗಡೆ ಮಾಡು ಅಂತ ಹೇಳ್ತಾರೆ ಪ್ರಿಯರೇ. ಹಲ್ಲೆಲೂಯಾ. ಆ ಒಂದು ಕೊನೆಯ ಒಂದು ಕಾರ್ಯದಲ್ಲಿ ನಾವಿರ್ಬೇಕು ಪ್ರಿಯರೇ. ಯಾವೊಂದು ಸ್ಥಿತಿಲಿ ಇರ್ಬೇಕು? ಏಸಪ್ಪನ ಹತ್ರನೇ ಹೋಗ್ಬೇಕು. ಅದಕ್ಕೆ ನಾನು ಹೇಳಿದೆ ಯಾವಾಗ್ಲೂ ಅಷ್ಟೇ, ಎಲ್ಲ ವಿಶ್ವಾಸಿಗಳು ಇವಾಗಲೂ ಸಹ ಹೇಳ್ತೀನಿ ಮತ್ತೊಂದು ಅವರ್ತಿ, ಕಷ್ಟಗಳನ್ನ ಅನುಭವಿಸ್ಬೇಕಾ ದಯವಿಟ್ಟು ಕೂತು ಪ್ರಾರ್ಥನೆ ಮಾಡಿ ಏಸಪ್ಪ ಅಂತ ಕೇಳಿ. ಯಾಕೆ ಏಸಪ್ಪ ನಾನು ಈ ತರ ಕಷ್ಟ ಪಡ್ತಾ ಇದ್ದೀನಿ? ವಾಟ್ ಈಸ್ ದ ರೀಸನ್ ಫಾರ್ ಮೈ ಟ್ರಯಲ್ಸ್? ಏನ್ ಕಾರಣ ಏಸಪ್ಪ ಅಂತ ಕೇಳಿ ಪ್ರಿಯರೇ. ಅದು ಬಿಟ್ಟು ಸುಮ್ಮನೆ ನಾವು ಹೋಗ್ತಾ ಇರ್ತೀವಿ, ನಾವು ಮೂಲ ಬೇಸಿಗೆ ಬಿಟ್ಬಿಟ್ಟಿದ್ದೀವಿ. ಆ ಮೂಲ ಫಸ್ಟ್ ತಿಳ್ಕೊಬೇಕು ನೀವು. ಆವಾಗಲೇ ಅದಕ್ಕೆ ನಿಮ್ಗೆ ಆ ಉತ್ತರ ಬರೋದು, ಆ ಕಷ್ಟದ ಬಿಡುಗಡೆ ಬರೋದು. ಮಾಡ್ಬೇಕಾ ಬೇಡವಾ? ಯಾಕಂದ್ರೆ ನಾನು ಯಾವಾಗಲೂ ಹೇಳೋದು, ಐ ಡೋಂಟ್ ಲೈಕ್ ದ ಬಿಲೀವರ್ಸ್ ಟು ಸಫರ್. ಗಾಡ್ ಈಸ್ ನಾಟ್. ಒಂದು ಹೇಳ್ತೀನಿ, ಸೈತಾನ ಹೋಗಿ ಯೋಬನ ಹಾಗೆ ಎಲ್ಲರನ್ನು ಬಂದು ಅಲ್ವಾ ಆಯ್ತಾ ಕಷ್ಟ ಕೊಡು ಅಲ್ವಾ, ಇಂಡಿಯಾಗ ಕಷ್ಟ ಕೊಡು, ಟೋನಿಗೆ ಕಷ್ಟ ಕೊಡು ಅಂತ ಕೇಳ್ತಾ ಇದ್ದಾರಿ. ಅರ್ಥ ಆಗತ್ತಲ್ಲ? ಆಮೇಲೆ ಏನ್ ನೋಡ್ತೀರಾ ರೀ? ಹಂಗಲ್ಲ ಇಲ್ಲ ಅಲ್ಲಿ. ಓಕೆನಾ? ಆದ್ರೆ ನನ್ನೇಸಪ್ಪ ಅವನ್ನ ಅನುಮತಿಸ್ತಾರೆ. ಯಾಕೆಂದ್ರೆ ನನಗೆ ನಾನ್ ಸರಿ ಹೋಗ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಮಾಡ್ತಾನೆ ಅವ್ನು. ನಾನು ದೇವ್ರ ನಾನು ಕೇಳ್ಬೇಕು. ಏನೊಂದು ಇಂಟ್ರೆಸ್ಟಿಂಗ್, ಒಂದು ಫನ್ನಿ ಅಂದ್ರೆ ಸೈತಾನ ಹೋಗ್ಬಿಡ್ತೀವಿ ನಾವು. ಅಯ್ಯೋ ಏಸಪ್ಪ ಅಲ್ವಾ, ಕುಣಿ ಕರಿ ಕೇಳೋದೇನು? ಯಾಕೆ ಕಷ್ಟ ಬರ್ತೀರಿ? ನಾನು ಹೋಗಿದ್ದೆ ಆಂಟಿ ಸಿಸ್ಟರ್, ನಾನು ಹೋಗಿದ್ದೆ. ಏನ್ ಸರಿಯಾಗಿ ಹೇಳ್ಬಿಟ್ರು. ಏನ್ ಸರಿಯಾಗಿ ಹೇಳೋದು ಮಕ್ಕ? ಅವನಿಗೆ ಎಲ್ಲ ಗೊತ್ತಲ್ಲ ಮುಂದೆನೆ. ನಾವು ಒಂದಕ್ಕೆ ಹೋದ್ರೆ ಅವ್ನ 10 ಕೆಲಸ ಹಿಂದೇನೆ. ಅದು ಇವ್ರು ಗೊತ್ತಾಗ್ತಾ ಇಲ್ಲ. ಒಂದ್ ಸಮಸ್ಯೆ ಪರಿಹಾರ ವಿಶ್ ಆಗ್ಬಿಡ್ತಾರೆ ಅವರು. 1 ವಾರ 2 ವಾರ 1 ತಿಂಗಳು, ಇನ್ನೂ ಒಂದು ಎತ್ಕೊಂತು ನೆಕ್ಸ್ಟ್ ತಿಂಗಳಲ್ಲಿ, ಅದು ಎಷ್ಟು ಇನ್ನೊಂದು ಎತ್ಕೊಂತು. ಅಯ್ಯೋ ಅಳ್ತಾ ಇದಾರೆ ಅವರು. ಯಾಕೆ ಹೇಳಿ? ನಾನು ಏಸಪ್ಪನ ಬಿಟ್ಟು ನಾವ್ ಯಾರ ಹತ್ರ ಸಹಾಯಕ್ಕೆ ಹೋಗ್ಬಾರ್ದು ಪ್ರಿಯರೇ. ಕಷ್ಟ ಅಂತ ಬಂದಾಗ ನಾವು ಏಸಪ್ಪನ ಹತ್ರನೇ ಬರ್ಬೇಕು. ಯಾಕಂದ್ರೆ ಆತನೇ ಎಲ್ಲಕ್ಕೂ ಒಡೆಯನಾಗಿದ್ದಾನೆ, ಆತನೇ ಎಲ್ಲಕ್ಕೂ ಮೂಲ ಕಾರಣಕರ್ತನಾಗಿದ್ದಾನೆ. ನಾವು ಕಷ್ಟಗಳಲ್ಲಿ ಸಂತೋಷಿಸಬೇಕು, ನಾವು ಸರಿಯಾದ ವಿಶ್ವಾಸಿ ಆದ್ರೆ. ಹಬಕ್ಕೂಕನ ಹಾಗೆ ಹಬಕ್ಕೂಕ ಹೇಳ್ತಾನೆ, ಹೇಳ್ತಾರೆ ಕರ್ತನಾದ ಯೆಹೋವನಲ್ಲಿಯೇ ನಾನು ಉಲ್ಲಾಸಿಸ್ತೇನೆ, ನನ್ನ ರಕ್ಷಕನ ದೇವರಲ್ಲಿಯೇ ಆನಂದಿಸುತ್ತೇನೆ. ಎಲ್ರು ನಿಂತ್ಕೋಣ ಈ ಸಮಯದಲ್ಲಿ. ದೇವರು ನಮ್ಮಲ್ಲಿ, ನಾವು ಆತನ ಒಂದು ಮಕ್ಕಳಾಗಿದ್ದುಕೊಂಡು, ಆತನ ಒಂದು ಭಕ್ತರಾಗಿದ್ದುಕೊಂಡು, ಆತನಲ್ಲಿ ಇರುವಂತಹ ಪ್ರಜೆಗಳಾಗಿದ್ದುಕೊಂಡು ನಾವೇನ್ ಮಾಡ್ಬೇಕಾಗಿದೆ? ನಮ್ಮ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ನಾವು ಸಂತೋಷಿಸಬೇಕಾಗಿದೆ.
ನಮ್ಮಲ್ಲಿ ಏನಿದ್ರು ಏನಿಲ್ಲ ಅಂದ್ರು ನಾನು ಏಸಪ್ಪನೇ ನನಗೆ ಅಂತ, ನಾನು ಏಸಪ್ಪನೇ ನನಗೆ ಸಹಾಯ ಮಾಡಲು ಸಾಧ್ಯ, ಆತನೇ ನಮ್ಮ ಸಮಸ್ಯೆ ಎಲ್ಲ ಪರಿಹಾರಿ ಅಂತ ಆತನಲ್ಲೇ ನಾವು ಬರಬೇಕು. ಒಂದು ಕ್ಷಣ ಕಣ್ಣುಗಳು ಮುಚ್ಚಿಕೊಂಡು ನಾವು ಆತನಿಗೆ ನಮ್ಮನ್ನು ಒಪ್ಪಿಸಿಕೊಟ್ಟು ಸ್ತೋತ್ರ. ಥ್ಯಾಂಕ್ ಯು ಫಾದರ್. ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನೇ, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನೇ, ಕಷ್ಟಗಳಲ್ಲಿ ದುಃಖಗಳಲ್ಲಿ ಜೊತೆಯಾಗಿರುವವನೇ, ರೋಗದಲ್ಲಿ ಸಂಕಟದಲ್ಲಿ ಬಲವ ಕೊಡುವವನೇ, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్య, ಕೊರತೆಗಳನ್ನು ನೀಗಿಸುವವನು ನೀನೇ యేసయ్ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ, ಸೋಲುಗಳಲ್ಲಿ ಜಯವನ್ನು ಕೊಡುವ ದೇವಾ ನೀನಯ್ಯ, యేసయ్య యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ, యేసయ్య యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ, ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ, ನಿನ್ನಂತ ದೇವರು ಯಾರೂ ಇಲ್ಲ, ನಿನ್ನ ಹಾಗೆ ಪ್ರೀತಿಸುವವರು ಒಬ್ಬರೂ ಇಲ್ಲ, యేసయ్య ನೀನಿಲ್ಲದೆ ನಾನಿಲ್ಲಯ್ಯ, యేసయ్య యేసయ్ಯ, ನೀನಿಲ್ಲದೆ ನಾನಿಲ್ಲಯ್ಯ. ಪರಿಶುದ್ಧನೆ ಪರಿಶುದ್ಧನೆ ಅಪ್ಪ, ಪಿತನೇ ಒಂದು ಸಮಯಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ ರಾಜ. ಹೌದು ಏಸಪ್ಪ, ನಾವು ನಿನ್ನ ಮಕ್ಕಳು ಕರ್ತನೆ. ನೀವು ನಮ್ಮ ಜೀವಿತಗಳಲ್ಲಿ ಹೌದು ರಾಜ ಅನುಮತಿಸುವಂತ ಎಲ್ಲಾ ಕಷ್ಟಗಳ ಮಧ್ಯದಲ್ಲಿ ನಾವು ನಿನಗೆ ಕರ್ತನೆ. ಹೌದು ರಾಜ, ನಿನ್ನಲ್ಲಿ ಕರ್ತನ ಸಂತೋಷಿಸುವುದಕ್ಕೆ ಬೇಕಾದ ಕೃಪೆ ಬಲವನ್ನು ಕೊಟ್ಟು ನಡೆಸಬೇಕೆಂದು ಒಪ್ಪಿಸಿಕೊಡುತ್ತೇನೆ. ಅನೇಕ ಸಾರಿ ನಾವು ವಿಶ್ವಾಸಿಗಳು ಕರ್ತನೆ ಏಸಪ್ಪ ಯಾಕೆ ಕಷ್ಟ ಪಡ್ತಾ ಇದೆ ತಿಳಿಯದೆ ನಾವು ಕಷ್ಟ ಪಡ್ತಾ ಇದ್ದೇವೆ ಕರ್ತನೆ. ಅದು ನಿಶ್ಚಿತವಲ್ಲವಲ್ಲ ಏಸಪ್ಪ, ನಾವು ನಿನ್ನ ಮಕ್ಕಳಾಗಿದ್ದೇವೆ, ರಾಜಾದಿರಾಜನ ಮಕ್ಕಳಾಗಿದ್ದೇವೆ ಅಪ್ಪ. ನಾವು ನಿನಗಾಗಿ ಕರ್ತನೆ ಹೌದು ರಾಜ ಜೀವಿಸುವಂತ ಮಕ್ಕಳಾಗಿ ನಾವು ಕಷ್ಟ ಪಡದಂತೆ ನೀನು ಒಟ್ಟಿಗಿದ್ದು ನಡೆಸುವ ಆತನಾಗಿದ್ದಿ. ಎಲ್ಲ ಕಷ್ಟಗಳನ್ನ ಬಿಡಿಸುವಂತ ದೇವ ನೀನು ಏಸಪ್ಪ. ಹೌದು ರಾಜ, ನಮ್ಮಲ್ಲಿ ಕರ್ತನೆ ಆ ಒಂದು ಮನೋಭಾವನೆಯನ್ನು ಬದಲಾಯಿಸಬೇಕೆಂದು ನಾನು ಒಪ್ಪಿಸಿಕೊಳ್ಳುತ್ತೇನೆ. ನಾವು ಕಷ್ಟಗಳಲ್ಲಿ ಸಹ ನಿನ್ನನ್ನೇ ಸ್ತೋತ್ರ ಮಾಡುವ ಹಾಗೆ, ನಿನ್ನನ್ನೇ ಸಂತೋಷಿಸುವ ಹಾಗೆ, ಉಲ್ಲಾಸಿಸುವ ಹಾಗೆ ಪ್ರತಿಯೊಬ್ಬರಲ್ಲೂ ಕಾರ್ಯ ಮಾಡು, ಬಲಪಡಿಸಿ ಆಶೀರ್ವದಿಸಿ ನಡೆಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಒಳ್ಳೆಯತನೇ. ನನ್ನ ಮನವೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ದೇವರ ಪ್ರೀತಿಯು, ಪರಿಶುದ್ಧಾತ್ಮ ಅನ್ಯೋನ್ಯತೆಯು, ಸಹವಾಸವು, ಸಹಾಯವು ಸದಾಕಾಲ ನಮ್ಮೆಲ್ಲರಿಗೂ ಇರಲಿ. Hallelujah. Let Jesus bless you and your family.